ಹಲೋ ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತೊಂದು ಐ ಕ್ಲಾಸ್ ಅಂಡ್ ಐ ಕ್ಲಾಸ್ ಕೊಲಾಬ್ರೇಷನ್ ಆಗ್ತಿದೆ ಚಿಂದಿ ಅವ್ರ ಜೊತೆ. ಸೊ ಲೆಟ್ಸ್ ಅನ್ಬಾಕ್ಸ್ ಚಿಂದಿ ಚಿತ್ರಾನ್ನ. ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಚಿಂದಿ, ಐ ಗೆಸ್ ನಿಮ್ಮಿಂದ ಏನೋ ಪಾಸ್ ಆಯಿತು. ನಾನು ಶ್ಯಾಡೋ ನೋಡಿದೆ. ಶ್ಯಾಡೋನಾ? ಏನಮ್ಮೆ ಕಾಗೆ ಆಡಿಸ್ತಾ ಇದ್ದೀರಾ ರೀ? ನಾನು ಕೊಂಡೆ ಇರೋದು ಏನೋ ಪಾಸ್ ಆಯಿತು. ಹೋಗಿಲ್ಲ. ಇಲ್ಲಪ್ಪ, ಸೀರಿಯಸ್ಲಿ ಏನೋ ಪಾಸ್ ಆಯ್ತು. ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ. ಒಳ್ಳೆ ಜಸ್ಕತಿ ತಿಂತೀರ, ಒಳ್ಳೆ ತಲೆ ಎಲ್ಲ ತಿಂತಿರಲ್ಲ. ಇಲ್ಲ, ಬೇಕಾದ್ರೆ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆಯಲ್ಲ, ಬೆಳಗಿಂದ ಇವಾಗ ಬೆಳಗ್ಗೆ ಆಗದೆ. ಸುಮ್ನೆ ನಿಮ್ಮ ಹತ್ರ ನೂಬ್ಗಳಲ್ಲ. ಒಳ್ಳೆ ತಲೆನ ಓರ್ರಿ. ಯಾವ ಕೊಲಾಬು ಬೇಡ, ಏನು ಬೇಡ, ಮನೆಗೋರೆ. ಏನ ಹಂಗ್ ಮಕ್ಕ ನೋಡ್ತಾ ಇದ್ದೀರಾ? ಅಷ್ಟೇ ಕ್ಲೋಸ್ ಮಾಡ್ಬಿಟ್ರಾ? ಸುಮ್ನೆ ರೀ, ಪ್ರ್ಯಾಂಕ್ ಮಾಡಿದ್ದು. ಸುಮ್ನೆ ನಿಮ್ ಜೊತೆ ಸ್ವಲ್ಪ ಕಾಲು ಎಳೆಯಮ್ಮ ಅಂತ. ಇವಾಗ ಅವ್ರ ಜೊತೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಅಲ್ಲ ಸಾರಿ, ಅವ್ರ ಜೊತೆ ಕೊಲಾಬ್ ಮಾಡ್ತಾ ಇದ್ದೀನಿ. ಇವಾಗ ಕಣ್ಮಿಟ್ಟಿಕ್ಸೆ ಎಲ್ಲ ನೋಡ್ಬಿಡಿ ವಿಡಿಯೋನ. ಹಂಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ. ಐ ಕ್ಲಾಸ್ ಅಂಡ್ ಐ ಕ್ಲೀಸ್ ನೀವು ನೋಡ್ತಾ ಇರೋ ಕನ್ನಡ ಅನ್ಬಾಕ್ಸ್ ಚಾನಲ್ನ. ಇನ್ನೂ ಕೆಳಗಡೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿಲ್ಲ ಅಂದರೆ ಈಗಲೇ ಒತ್ತಿ. ಪಕ್ಕದಲ್ಲಿ ಹಂಗೆ ಗಂಟೆ ಐಕಾನ್ ಇದೆ, ಅದನ್ನು ಹೊಡಿರಿ. ಹೊಡೆದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ. ಇವರು ಹೊಸ ವೀಡಿಯೋ ಆಗ್ತಾಗಿಲ್ಲ. ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಚಿಂದಿ? ನಾನು ಸಗದಾಗಿದ್ದೀನಿ. ಏನು ಸಮಾಚಾರ? ಸೊ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ಎಲ್ಲರಿಗೂ ಅಷ್ಟೇ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರು ವಿಡಿಯೋ ನೋಡ್ತಾ ಇಲ್ಲ, ಎಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಕೊಲಾಬ್ರೇಷನ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಅನ್ಬಾಕ್ಸ್. ನಮಸ್ಕಾರ, ತುಂಬ ಧನ್ಯವಾದಗಳು ಕರೆದಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕ್ವಶನ್ ನಿಮಗೆ. ಸೊ ನೀವು ನಿಮ್ಮ ಚಾನಲ್ ಚಿಂದಿ ಚಿತ್ರಾನ್ನ ಕ್ರಿಯೇಟ್ ಮಾಡಿದ್ರಲ್ಲ, ಮೇನ್ ಐಡಿಯಾ ಆ್ಯಂಡ್ ಮೋಟಿವ್ ಏನು? ನಿಮ್ಮ ಚಾನಲ್ ಕ್ರಿಯೇಟ್ ಮಾಡುವ ಮೋಟಿವ್ ಏನು? ಅದೊಂಥರ ಚಟ ಅಷ್ಟೇ. ಏನು ಮಾಡಬೇಕು ಅಂತ ಏನೂ ಇರಲಿಲ್ಲ. ಮುಂಚಿನೂ ಮಾಡ್ತಾ ಇದ್ದೆ, ಬೇರೆ ಬೇರೆ ಚಾನಲ್ಸ್ ಇತ್ತು, ಅದೆಲ್ಲ ತೋಪಾಗೋಗಿದ್ವು. ಅದಾದಮೇಲೆ ಇದೊಂದು ಚಾನಲ್ ಸ್ಟಾರ್ಟ್ ಮಾಡಿದೆ, ಸುಮ್ಮನೆ ಹಂಗೆ ಚಿಂದಿ ಚಿತ್ರಾನ್ನ ಅಂತ. ಅವಾಗ ಇಂಟರ್ನೆಟ್ ಕೂಡ ಜಿಯೋಗೆ ದೊಡ್ಡ ನಮಸ್ಕಾರ ಹೇಳ್ಬೇಕು ಇಂಡಿಯಾನಲ್ಲಿ. ಯಾವಾಗ ಇಂಟರ್ನೆಟಲ್ಲಿ ಉದ್ಧಾರ ಆಯಿತೋ ನಮ್ಮ ಕಾಂಟೆಂಟ್ ಕೂಡ ಜಾಸ್ತಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ಬಿಟ್ಟರೆ ಬೇರೆ ಏನು ಸ್ಪೆಷಲ್ ಉದ್ದೇಶ ಏನಿಲ್ಲ. ಸುಮ್ಮನೆ ಲೇಟ್ ನೈಟ್ ಶೋಸ್ ತುಂಬ ನೋಡ್ತಾ ಇದ್ದೆ ನಾನು ಇಂಗ್ಲೀಷ್ನಲ್ಲಿ. ಅದೇ ಥರ ಮಾಡಬೇಕು ಅಂತ ಹಂಗೆ ಆ ಟೈಪ್ ಬರ್ತಾಯಿತ್ತು ಆವಾಗ ವರ್ಷನ್. ಅದು ಹಂಗೆ ಕಾಮೆಂಟ್ರಿ ಆಗ್ತಾ ಬೆಳೀತು, ಅದು ಹಂಗೆ ಬೇರೆ ಬೇರೆ ಥರ ಎವಾಲ್ವ್ ಆಗ್ತಾ ಬಂತು. ಬಟ್ ಯೂಶ್ವಲಿ ನನ್ನ ಫ್ರಸ್ಟ್ರೇಷನ್ ಏನಿದೆ, ನಂಗೆ ಏನೋ ಹೇಳಬೇಕು ಅನಿಸಿರುತ್ತೆ. ಗೋಡೆಗೆ ಹೇಳೋ ಬದಲು ಡೈರೆಕ್ಟಾಗಿ ಹಂಗೆ ವೀಡಿಯೋ ಮಾಡ್ಬೋದು ಅಂತ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಸ್ಪೆಷಲ್ ಉದ್ದೇಶ ಏನಿರಲಿಲ್ಲ. ಫ್ರಸ್ಟ್ರೇಷನ್ನು ಹೊರಗಡೆ ಹಾಕೋಕ್ಕೆ, ಬೇರೆ ಇನ್ನೇನು ಅದರಲ್ಲಿ ನನಗೇನು ಗೊತ್ತಿಲ್ಲ. ಓಕೆ, ಸೊ ನಿಮ್ಮ ಚಾನಲ್ಗೆ ಚಿಂದಿ ಚಿತ್ರಾನ್ನ ಅಂತ ಹೆಸರಲ್ಲದೆ ಬೇರೆ ಇನ್ನೇನು ಹೆಸರು ಇಡ್ಬೋದಾಗಿತ್ತು ನೀವು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅದರ್ ದನ್ ಚಿಂದಿ ಚಿತ್ರಾನ್ನ ನಿಮ್ಮ ಚಾನಲ್ಗೆ ಬೇರೆ ಹೆಸರು ಯಾವುದೋ ಸೆಕೆಂಡ್ ಆಪ್ಷನ್ ಇತ್ತಾ? ಹಾಂ, ಶನಿ ಮಹಾತ್ಮ. ಓಕೆ, ಬಟ್ ಯಾಕೆ ಎಲ್ಲ ಈ ಥರ ಡಿಫ್ರೆಂಟ್ ಆಗಿದೆ ನೇಮ್ಸ್ ಎಲ್ಲ ನಿಮ್ಮದು? ಯಾಕೆ ಶನಿ ಮಹಾತ್ಮ ಚೆನ್ನಾಗಿದೆ? ಬೇತಾಳ ಅಂತ ಇಟ್ಕೊಂಡ್ಬಿಡ್ಬೋದಾಗಿತ್ತು. ಚೆನ್ನಾಗಿದೆ ಅದು. ಬೇತಾಳ ಸಾಕಾಗಿದೆ ಹೆಸರು. ಬೇತಾಳ ಕೇಳಕ್ಕೂ ಚೆನ್ನಾಗಿ. ಬೇತಾಳ ಅಂತ ಅದು ಇಟ್ಕೊಂಬ. ಬೇತಾಳ ಅಂತ ಇಟ್ಕೊಂಬೋದು. ಓಕೆ, ಇಲ್ಲ ಸೋಡಾ ಬುಡ್ಡಿ ಅಂತ ಇಟ್ಕೊಂಬೋದು. ಸೋಡಾ ಬುಡ್ಡಿ ಸೋಡಾ ಗ್ಲಾಸ್ ಅಲ್ಲ ನಂದು, ಆದ್ರೂ ಸೋಡಾ ಬುಡ್ಡಿ ಅಂತ ಇಟ್ಕೊಂಬೋದು. ಸೊ ಅದಕ್ಕೆ ಸೋಡಾ ಬುಡ್ಡಿನ ಬೇಡ ಬಿಡಿ, ಚಿಂದಿ ಚಿತ್ರಾನ್ನನೇ ಚೆನ್ನಾಗಿದೆ. ಏನೋ ಒಂದು ಹೆಸರಲ್ಲಿ ಏನಿದೆ, ಹೆಸರಿಟ್ಕೊಂಡು ಏನು ಮಾಡ್ತಾರೆ? ಓಕೆ, ಸೊ ಇವಾಗ ನಿಮ್ಮ ನೆಕ್ಸ್ಟ್ ಕ್ವಶನ್ ಏನಂದರೆ, ಸೊ ನೀವು ವಿಡಿಯೋ ಪಬ್ಲಿಷ್ ಮಾಡಿದ್ರೇ, ಇವಾಗ ನಿಮ್ಮ ವಿಡಿಯೋ ಪಬ್ಲಿಷ್ ಮಾಡ್ತಾ ಇದ್ರೆ, ಸೊ ಒಬ್ಬರು ಡೈಯಾರ್ಡ್ ಫ್ಯಾನ್ಸ್, ತುಂಬ ಜನ ಡೈಯಾರ್ಡ್ ಫ್ಯಾನ್ಸ್ ಇರ್ತಾರೆ ನಿಮಗೆ. ಸೊ ನೀವು ಪಬ್ಲಿಷ್ ಮಾಡಿದ ತಕ್ಷಣವೇ ಒಂದು ಮೆಸೇಜು, ಕಮೆಂಟು, ಲೈಕು ಇದು ಮಾಡ್ತಾರೆ. ಸೊ ಅಂಥವ್ರಲ್ಲಿ ಯಾರ್ದಾದ್ರೂ ಹೆಸರು ನಿಮ್ಗೆ ಗೊತ್ತಾ? ಸೊ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಥವಾ ಓಕೆ ರಿಪ್ಲೈ ಮಾಡ್ತೀರಾ? ನನ್ನ ಕಮೆಂಟ್ಸ್ ತುಂಬ ಕಮ್ಮಿ ಓದೋದು. ಕಮೆಂಟ್ ಬರೀ ವಿಡಿಯೋ ಪಬ್ಲಿಷ್ ಆಗಿದ್ದು ಫಸ್ಟ್ 30 ಮಿನಿಟ್ಸಲ್ಲಿ ಯಾರ್ಯಾರು ಆಗ್ತಾರೆ ಅವ್ರಿಗೆ ಅಷ್ಟೇ ನೋಡೋಕ್ಕಾಗೋದು. ಅದಾದಮೇಲೆ ನಾನು ಮತ್ತೆ ಕಮೆಂಟ್ಸ್ ಓದೋಕ್ಕೆ ಹೋಗಲ್ಲ. ಇನ್ಸ್ಟಾಗ್ರಾಮಲ್ಲಿ DM ಕಳಿಸೋರು ನೋಡ್ತೀನಿ, ಬಟ್ ಇಮೇಲ್ಸ್ನಲ್ಲಿ ಏನು ಬರುತ್ತೆ ಅದು ಸ್ವಲ್ಪ ಸೀರಿಯಸ್ ಆಗಿ ಬರೀತೀನಿ ವಾಪಸ್ಸು. ಸೋಷಿಯಲ್ ಮೀಡಿಯಾಯಿಂದ ಅಷ್ಟೊಂದು ಹತ್ರ ಇಲ್ಲ ನಾನು. ಸೋಷಿಯಲ್ ಮೀಡಿಯಾಗೆ ಸ್ವಲ್ಪ ದೂರನೇ. ಬರೀ ವಿಡಿಯೋ ಹಾಕಾದ್ಮೇಲೆ ಮರ್ತೋಗ್ಬಿಡ್ತೀನಿ ನಾನು. ಕಮೆಂಟ್ಸ್ ಮಾಡಿದವ್ರು ನಂಗೆ ಅಷ್ಟೊಂದು ಸರಿಯಾಗಿ ಜ್ಞಾಪಕ ಇರೋಲ್ಲ ನನಗೆ. ಗೊತ್ತಾಗಲ್ಲ. ತುಂಬ ಜನ ನೀವೇ ನೋಡಿರ್ತಿರಲ್ಲ, ಸಾವಿರಾರು ಕಮೆಂಟ್ಸ್ ಬರುತ್ತೆ. ಸೊ ಜ್ಞಾಪಕ ಇಟ್ಕೊಳೋದು ತುಂಬ ಕಷ್ಟ. ಹಂಗಾಗಿ ಆಮೇಲೆ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಒಳ್ಳೇದು ಅಲ್ಲ. ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡೋಲ್ಲ. ಫೇಸ್ಬುಕ್ ನೀವು ನೋಡಿರ್ಬೋದು, ಫೇಸ್ಬುಕ್ ಯೂಸ್ ಮಾಡೋಲ್ಲ ನಾನು. ಎಲ್ಲ ಆಟೋಮೇಟೆಡ್ ಇಮೇಲ್ಸೆ. ಎಲ್ಲರಿಗೂ ನಮಸ್ಕಾರ ಡ್ಯಾಶ್ ಅಂತ ಅದು ನೀವು ಕಳಿಸಿದ ತಕ್ಷಣ ಇನ್ಸ್ಟೆಂಟ್ ರಿಪ್ಲೈ ಬರೋಂಗೆ ಸೆಟ್ ಮಾಡಿ ಇಟ್ಟಿದ್ದೀನಿ. ಬಟ್ ನಾನು ಯಾವುದು ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ.
ಚಿಂದಿ ನಿಮ್ಗೆ ಈ ಪಿಕ್ಚರ್ಸ್ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಫ್ಯೂ ವರ್ಡ್ಸ್ ಅಲ್ಲಿ ಹೇಳ್ಬೇಕು. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರಿ ಹೇಳ್ತೀನಿ. ತಟಾರ್ ಅಂತ ಹಂಗೆ ಹೇಳ್ಬಿಡ್ತೀನಿ. ನಾನು ಚಿಂದಿ ಚಿತ್ರಾನ್ನ, ಇದೇ ಚಾನೆಲ್ ಹೆಸರು, ಇದು ಅವತಾರ ಆಫ್ ನಾನೋದು ಹೇಳದ್ನಲ್ಲ ಫ್ಯೂ ವರ್ಡ್ಸ್ ಅಲ್ಲೇ. ಓಕೆ, ಸೊ ಈ ಲೋಗೋ ಯಾರು ಕ್ರಿಯೇಟ್ ಮಾಡಿತ್ತು? ಇದು ಆ್ಯಕ್ಚುಲಿ ನನ್ನ ಫೇಸ್ಬುಕ್ ಪೇಜಲ್ಲಿ ಇಬ್ಬರು ಎಡಿಟರ್ಗಳಿದ್ರು, ಅಂದರೆ ಅಡ್ಮಿನ್ಗಳಿದ್ರು. ಯಾಕಂದರೆ ನಾನು ಫೇಸ್ಬುಕ್ ಮುಟ್ಟಲ್ಲ. ಸೊ ಅಲ್ಲಿ ಅದರಲ್ಲಿ ಒಬ್ಬರು ಅಡ್ಮಿನ್ ಇದು ನನಗೆ ಮಾಡಿಕೊಟ್ಟಿದ್ದು. ಅವರಿಬ್ಬರು ಹೆಸರು ನಾನು ಹೇಳೋಕ್ಕಾಗಲ್ಲ, ಅವರು ಬೇಡ ಅಂತ ಹೇಳಿದರು, ಹೇಳ್ಬೇಡಿ ಅಂತ. ಸೊ ಆ ಹುಡುಗ ಬಂದಿದ್ದೆ ತೀರ್ಥಹಳ್ಳಿ ಹುಡುಗ ಇದು ಮಾಡಿದ್ದು. ಇನ್ನೊಬ್ರು ಹುಡುಗ ಬಂದಿದ್ದೆ, ಆ ಹುಡುಗ ಬಂದಿದ್ದೆ, ಅವನೊಂದು ಸೂಡೋ ನೇಮ್ ಇಟ್ಕೊಂಡಿದ್ದ, ಸುದೀಪ್ ಅಂತ. ಅದೊಂದು ನಿಜವಾದ ಹೆಸರಲ್ಲ. ಸೊ ಅವನು ನಂಗೆ ತುಂಬ ಸಹಾಯ ಮಾಡ್ತಾಯಿದ್ದ, ಅಂದರೆ ಫೇಸ್ಬುಕ್ಕಲ್ಲಿ. ಅವರಿಬ್ಬರು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಪೋಸ್ಟ್ ಎಲ್ಲ ಹಾಕೋದು ಅದೆಲ್ಲ ಮಾಡೋದೆಲ್ಲ ಅವರೇ ಮಾಡ್ತಾಯಿದ್ರು. ವಾವ್, ಸೋ ನೈಸ್ ಆಫ್ ದೆಮ್. ಓಕೆ, ನೆಕ್ಸ್ಟ್ ಸ್ಲೈಡ್. ಹೌದು, ಇವಾಗ ಯಾರೂ ಇಲ್ಲ ಈಗ ಸದ್ಯಕ್ಕೆ ಅಡ್ಮಿನ್ ಎಲ್ಲ. ಈಗ ಅದಕ್ಕೆ ಎಲ್ಲ ಫುಲ್ ಆಟೋಮೇಟೆಡ್ ಮಾಡ್ಬಿಟ್ಟಿದ್ದೀನಿ ಫೇಸ್ಬುಕ್. ನೆಕ್ಸ್ಟ್ ಸ್ಲೈಡ್. ಇದು ಬ್ಯಾನರ್, ಇದು ಯೂಟ್ಯೂಬ್ ಚಾನಲ್ಲು. ನಮಗೆ ಇಷ್ಟ ಬಂದಾಗ ವಿಡಿಯೋ ಹಾಕ್ತೀವಿ ಅಂತ ಹೇಳೋಕ್ಕೆ ಮಾಡಿರೋದು ಅಷ್ಟೇ. ಅದೇ ಯಾಕೆ ಆ ಥರ? ಸೊ ನಿಮ್ಗೆ ಇಷ್ಟ ಬಂದಂಗೆ ವೀಡಿಯೋಸ್ ಯಾವಾಗ ಇಷ್ಟ ಬರುತ್ತೆ ಆವಾಗ ವೀಡಿಯೋಸ್ನ ನೀವು ಪಬ್ಲಿಷ್ ಮಾಡ್ತೀರಾ. ಅದು ಯಾವಾಗ ಗೊತ್ತಾಗುತ್ತೆ ಓಕೆ ನನಗೆ ಇವಾಗ ಟೈಮ್, ಓಕೆ ನಾನು ವಿಡಿಯೋ ಪಬ್ಲಿಷ್ ಮಾಡೋಕ್ಕೆ ಟೈಮ್ ಬಂದಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ಅದು ಅನಿಸ್ಬೇಕು ನಿಮಗೆ. ಇವಾಗ ನಿಮ್ಗೇನೋ ಒಂದು ಸೀನ್ ಬರುತ್ತೆ, ನಿಮ್ಗೆ ಯಾವಾಗ ಬರುತ್ತೆ ಅಂತ ಗೊತ್ತಿರುತ್ತಾ? ಯಾವಾಗ ಅಕ್ಷಿ ಅಂತೀರಾ ಅಂತ ಗೊತ್ತಿರುತ್ತಾ? ಅದೇ ಥರ ಇದೊಂಥರ ನಮ್ಗೆ ಅಕ್ಷಿ ಅಂದಾಗ ನನಗೆ ಯಾವಾಗ ಗೊತ್ತಿರಲ್ಲ, ವೀಡಿಯೋನೂ ಹಂಗೆ ಗೊತ್ತಿರಲ್ಲ. ನಂಗೆ ಅನಿಸ್ದಾಗ ಬಂದು ಮಾಡೋದು ವೀಡಿಯೋ, ಆ ಟೈಪ್ ಚಾನಲ್ ಇದು. ಓಕೆ, ಈ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹಂಗೆ ವೈಟ್ ಟಿ ಶರ್ಟಿಂದ ಕಪ್ ಏನಕ್ಕೆ ಅಂದರೆ, ಅಥವಾ ಡಾರ್ಕರ್ ಕಲರ್ ಕ್ಲೋತ್ಸ್ ಏನಕ್ಕೆ ಅಂದರೆ, ಇವಾಗ ನಾನು ಸನ್ಲೈಟ್ ಇದೆ ಹೊಸ ಮನೇಲಿ, ಸನ್ಲೈಟ್ ರಿಫ್ಲೆಕ್ಟ್ ಆಗಬಾರ್ದು, ಚೆನ್ನಾಗಿ ಕಾಣಿಸಲ್ಲ ವೈಟ್ ಟಿ ಶರ್ಟ್ ಹಾಕಿದ್ರೆ ವೀಡಿಯೋನಲ್ಲಿ, ಒಂಥರ ಚೆನ್ನಾಗಿ ಬರಲ್ಲ ಅದು ಅಪಿಯರೆನ್ಸ್ ಅದು. ಆಮೇಲೆ ಇನ್ನೊಂದು ಏನಿದೆ, ಕನ್ನಡಕ ಸೇಮ್ ಇದೆ, ಹೇರ್ ಕಟ್ ಸ್ವಲ್ಪ ಆಗಿದೆ, ಅದು ಬಿಟ್ಟರೆ ಶೇವ್ ಮಾಡಿದ್ದೀನಿ, ಅಷ್ಟೇ ಡಿಫ್ರೆನ್ಸ್. ಏನು ಶೇವ್ ಏನಕ್ಕೆ ಮಾಡಿದ್ದೀನಿ ಅಂದರೆ, ನಾನು ಯಾವಾಗಲೂ ಗಡ್ಡ ಬಿಡ್ಕೊಂಡಿರ್ತಾಯಿದ್ದೆ, ಇವಾಗ ಗಡ್ಡ ಬೋಳ್ಸೋಣ ಅಂತ ಅವಾಗ. ಓಕೆ, ಇದ್ರ ಬಗ್ಗೆ ಅದು ನಾನು ತೆಗ್ದಿದ್ದಲ್ಲ, ಅದು ಆ ಪಿಕ್ಚರ್ ಬಂದಿದೆ ಶೋಮು ಚೌಧರಿ ಅಂತ, ನಮ್ಮ ಹುಡುಗವನು, ಅದು ಹಂಪಿನಲ್ಲಿ ತೆಗ್ದಿದ್ದದು ಪಿಕ್ಚರ್. ಅದು ಬಿಟ್ಟರೆ ಅದು ಹಳೆ ಕ್ಯಾಮ್ರಾ, ಅದು ನನ್ನ ತಮ್ಮ ಉಪಯೋಗಿಸ್ತಾನೆ. ಅದು ನೈಕಾನ್ದು ಬೇಸಿಕ್ ಬರುತ್ತಲ್ಲ, 5200 5300 5100 ಏನೋ ಇದೆ, ಅದು ಮರ್ತೋಗಿದ್ದೀನಿ. ಇದು ಮಿಕ್ಕಿದಲ್ಲ ಅದು ಫೋಟೋಗ್ರಫಿ, ಅದು ನಾನೇ ಸುಮ್ಮನೆ, ಅದು ಒಂದು ಟೈಪ್ ಚಟಾನೇ. ಅದು ಒಂದು ಸಮ್ಮರಲ್ಲಿ ಒಂದು ಚಟ ಬಂದದ್ದು, ನಮ್ಮ ಪ್ರತಿ ಸಮ್ಮರಲ್ಲಿ ಒಂದೊಂದು ಚಟ ಬರುತ್ತೆ. ಆ ಸಮ್ಮರಲ್ಲಿ ಆ ಚಟ ಬಂದಿತ್ತು, ಅದಕ್ಕೆ ಆ ಕೆಲಸ ಮಾಡ್ತಾಯಿದ್ದೆ. ಓಕೆ, ಇದು ಮೋಸ್ಟ್ಲಿ ನಮ್ಮ ಚಾನಲಲ್ಲಿ ಸೆಕೆಂಡ್ ಹೈಯೆಸ್ಟ್ ವ್ಯೂಸ್ ಗಳಿಸಿರೋ ವೀಡಿಯೋ ಅನಿಸುತ್ತೆ. ಬೈಸ್ಕೊಂಡಿರೋದು ಜಾಸ್ತಿ ಈ ವಿಡಿಯೋನಲ್ಲಿ. ಬಟ್ ಭಾರತಿ ಅವ್ರಿಗೆ, ಅವ್ರು ನೋಡ್ತಾ ಇದ್ದಾರೆ, ಗೊತ್ತಿಲ್ಲ ನೋಡ್ತಾ ಇರ್ತಾರ ಅಂತ, ತುಂಬ ಧನ್ಯವಾದಗಳು. ಯಾಕಂದರೆ ತುಂಬ ಓಪನ್ ಆಗಿ ಹೇಳಿದರು, ಇದನ್ನೆಲ್ಲ ಡಿಸ್ಕಸ್ ಮಾಡಬೇಕು ಅಥವಾ ಬರೀಬೇಕು ಅಂದರೆ. ಯಾಕೆಂದರೆ ನಾವು ನೋಟ್ಬುಕ್ಕಲ್ಲೇನೋ ಬರೆದ್ಬಿಟ್ಟಿರ್ತೀವಿ, ಹಿಂಗೆಲ್ಲ ಐಡಿಯಾಸ್ ಇರಬೇಕು, ಹಿಂಗೆ ಪಾಲಿಸಿ ಮಾಡಬೇಕು, ಇವ್ರಿಗೆ ಈ ಥರ ಲೆಟರ್ ಬರೀಬೇಕು ಅಂತ. ಬಟ್ ಗ್ರೌಂಡ್ ರಿಯಾಲಿಟಿ ನಮಗೆ ಗೊತ್ತಿಲ್ಲ. ಸೊ ಇವರು ಅಲ್ಲಿ ಪ್ರೆಸಿಡೆಂಟ್ ಆಗಿರೋದ್ರಿಂದ ಅವ್ರಿಗೆ ತುಂಬ ಗ್ರೌಂಡ್ ರಿಯಾಲಿಟಿ ಗೊತ್ತು. ನನ್ನ ಜೊತೆ ಒಪ್ಕೊಂಡು ಕೊಲಾಬ್ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇದೊಂಥರ ಯಾರು ಯೋಚನೆ ಅಂದರೆ, ಇದು ಮೈನ್ ಸ್ಟ್ರೀಮ್ ಮೀಡಿಯಾನಲ್ಲಿ ಬಿಡಿ ಬರಲ್ಲ ಅದೆಲ್ಲ. ಯಾಕೆಂದರೆ ಅವರು ನ್ಯೂಸ್ ಚಾನಲೆಲ್ಲ ಅಡ್ವರ್ಟೈಸ್ಮೆಂಟ್ ಹೆಂಗೆ ಬೇಕೋ ಆ ಥರ ಮಾಡ್ಕೊತಾರೆ. ಬಟ್ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಬರ್ದೇ ಇರೋ ವೀಡಿಯೋ ಅದು. ಯಾವ ಲ್ಯಾಂಗ್ವೇಜಲ್ಲೂ ನಾನು ಈ ಥರ ವೀಡಿಯೋ ನೋಡಿಲ್ಲ, ನಾನು ನೋಡಿಲ್ಲ. ಯಾಕೆಂದ್ರೆ ನಂಗೆ ಬರೋದೇ 2 ಭಾಷೆ ಸರಿಯಾಗಿ, ಒಂದು ಇಂಗ್ಲೀಷು ಇನ್ನೊಂದು ಕನ್ನಡ. ಹಾಗಾಗಿ ಇದೊಂಥರ ಒಳ್ಳೆ ಅವಕಾಶ ಸಿಕ್ತು ನನಗೆ ಈ ವಿಡಿಯೋ ಮಾಡೋಕ್ಕೆ. ಥ್ಯಾಂಕ್ಸ್, ಇವ್ರಿಗೆ ಥ್ಯಾಂಕ್ಸ್. ಇನ್ನೊಬ್ರು ನನ್ನ ಫ್ರೆಂಡ್ ಸೆಬಿ ಅಂತ, ಅವರೇ ನನಗೆ ಕನೆಕ್ಷನ್ಸ್ ಕೊಟ್ಟಿದ್ದು, ಅವ್ರಿಗೂ ಥ್ಯಾಂಕ್ಸ್. ಇದು ಬಂದಿದೆ, ಇದ್ರ ಬಗ್ಗೆ ಏನು ಮಾತಾಡ್ತೀರಾ? ಇದೆಲ್ಲ ಒಂಥರ ಡಿಫ್ರೆಂಟ್ ಯೂಟ್ಯೂಬ್ ಸೆಗ್ಮೆಂಟ್ಸ್. ಇದು ಒಂದೊಂದು ಅವತಾರಗಳು ಇದೆಲ್ಲ. ಒಂದು ಬಂದಿದೆ ಗಾಡ್ ಮ್ಯಾನ್, ನೀವು ಸೀರೀಸ್ ನೋಡಿರ್ತೀರ, ಫುಲ್ ತೋಪ್ ಸೀರೀಸ್. ಅದು ತೂಕೊಡ್ದಾಗ್ಬಿಟ್ಟಿತ್ತು ವ್ಯೂಸ್ನಲ್ಲಿ. ಅದು ಬಿಟ್ಟರೆ ಇವಾಗ ಸದ್ಯಕ್ಕೆ ಬಿಟ್ಟಿದ್ದು ಗಾಡ್ ಮ್ಯಾನ್ ಸೀರೀಸ್ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ರೀಸೆಂಟಾಗಿ ಬಿಟ್ಟಿದ್ದು, ಅದು ಬೇಜಾನ್ ನೋಡ್ತಾ ಇದೆ. ಅದು
ಅದು ಜನಕ್ಕೆ ಏನು ಇಷ್ಟ ಆಗೋದು ಏನು ಇಷ್ಟ ಆಗಲ್ಲ ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ನನಗೆ ಇಷ್ಟ ಆಗಿ ನಾನು ಹಾಕ್ತೀನಿ, ಒಂದೊಂದ್ಸತಿ ಇಷ್ಟ ಆಗುತ್ತೆ ಅವ್ರಿಗೆ, ವ್ಯೂಸ್ ಜಾಸ್ತಿ ಬರುತ್ತೆ. ಬಟ್ ಇನ್ನು ಇದು ಬಂದಿದ್ದು ಅದು ರ್ಯಾಪರ್ ಸೀರೀಸ್. ಅದು 2000 ಯಾವಾಗ ಮಾಡಿದೆ ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಅದೊಂದು ಒಂದು 5 ಎಪಿಸೋಡ್ ಮಾಡಿದೆ, ಬರೀ ಸುಮ್ಮನೆ ಕಾಮೆಂಟ್ರಿ ಹೊಡಿಯೋದು ರ್ಯಾಪ್ ಮ್ಯೂಸಿಕ್ ಬಗ್ಗೆ. ಇದು ಬ್ಲಾಗ್ ಸೀರೀಸ್ ಬಂದಿದೆ ಹೋದ ವರ್ಷ ಮಾಡಿ 2019ನಲ್ಲಿ. ಸೊ ಅದು ಎಲ್ಲ ಒಂಥರ ಡಿಫ್ರೆಂಟಾಗಿ ಒಂದೇ ಜಾನ್ರ ವೀಡಿಯೋ ನನಗೆ ಮಾಡೋಕ್ಕೆ ಬೋರ್ ಆಗಿಬಿಡುತ್ತೆ. ಯಾಕೆಂದ್ರೆ ನಮ್ಮದು ಚಟ ಆಗಿರೋದ್ರಿಂದ ಚಟದಲ್ಲೂ ಬೇರೆ ಬೇರೆ ಇರಬೇಕು. ತಿನ್ನೋ ಚಟ ಇದ್ದರೆ ಒಂದೇ ತಿನ್ನೋಕ್ಕಾಗಲ್ಲ ನೋಡಿ, ಬೇರೆ ಬೇರೆ ಏನಾದ್ರು ತಿನ್ನಬೇಕು. ಸೊ ಆ ಟೈಪ್ ಅಷ್ಟೇ ನನಗೆ ಅದು ಬಂದಿದೆ. ಅದು ನನ್ನದು ಮೇಯ್ನ್ ಚಾನಲ್ ಪರ್ಪಸ್. ಅದು ಲಾಸ್ಟ್ ಸೆಗ್ಮೆಂಟ್ ಬಂದಿದೆ ಅವೇರ್ನೆಸ್ ಮತ್ತು ಲೆಕ್ಚರ್ ಸೀರೀಸ್ ಮತ್ತು ಏನೇನೋ ಇದೆಯಾ ಸೋಷೋ ಪೊಲಿಟಿಕಲ್ ಅಂತ ಸೀರೀಸ್. ಸೊ ಅದು ಆ್ಯಕ್ಚುಲಿ ಮೇಯ್ನ್ ಪಾರ್ಟ್ ಅದೇ ಇರೋದು. ಮೋರ್ ದೆನ್ 60% ವೀಡಿಯೋ ಬರೀ ಅಂಥದ್ದೇ ಇರೋದು ನನ್ನ ಚಾನಲಲ್ಲಿ. ಬಟ್ ಅದು ಜನ ಅದನ್ನೆಲ್ಲ ನೋಡಲ್ಲ, ಸುಮ್ಮನೆ ಬಂದ್ಬಿಟ್ಟು ಕಮೆಂಟ್ ಹೊಡ್ಬಿಟ್ಟಾ ನಿಂಗಾಗತ್ತಾ, ನೀನು ಟ್ಯಾಲೆಂಟ್ ಇದೆಯಾ, ಹಿಂಗೆ ಮಾಡ್ಬಿಡ್ತೀಯಾ ಅಂತೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನೋಡಿ ಕಮೆಂಟ್ ಎಲ್ಲ ಜಾಸ್ತಿ ಓದಕ್ಕೆ ಹೋಗ್ಬಾರ್ದು. ಅದೇ ನಾನು ಓದಿರೋ ಕಮೆಂಟ್ನಲ್ಲಿ ಇಷ್ಟೊಂದು ಗ್ಯಾರಂಟಿ ನೋಡಿ ನಾನು ಈ ಥರ ಹೇಳೋದಂತೂ. ಸೊ ದಯವಿಟ್ಟು ಅವರೆಲ್ಲ ಹೋಗ್ಬಿಟ್ಟು ಇಂಥ ವೀಡಿಯೋಗಳೆಲ್ಲ ನೋಡಿ ನೀವಾರು ಸ್ವಲ್ಪ ಉದಾರ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ನ್ಯೂಮರಾಲಜಿ ಬಗ್ಗೆ ಮಾತಾಡೇ ಇಲ್ಲ. ನ್ಯೂಮರಾಲಜಿ ಅದೇ ಹೇಳಿದ್ನಲ್ವಾ, ಸೋಷಿಯೋ ಪೊಲಿಟಿಕಲ್ ಮತ್ತು ಅವೇರ್ನೆಸ್ ಸೀರೀಸ್ನಲ್ಲೇ ಬರುತ್ತೆ. ಅದರಲ್ಲಿ ನಾನು ಮಾತಾಡಿರೋದು ಬಂದಿದೆ ಜೈಮಿನಿ ವಿದ್ಯಾ ಬಗ್ಗೆ. ಸೊ ನಾವೇನೇನು ಶಬ್ದಗಳು ಉಪಯೋಗಿಸ್ತೀವಿ ಸಂಸ್ಕೃತ ಅಥವಾ ಕನ್ನಡ ಎಲ್ಲ, ಯಾಕೆಂದರೆ I ಅಂತಲೇ ಬರೋದು, ABCD ಅಂತ ಬರಲ್ಲ ಇಂಡಿಕ್ ಲ್ಯಾಂಗ್ವೇಜಸಲ್ಲಿ ಮೋಸ್ಟ್ ಆಫ್ ದೆಮ್. ಅದೇ ಸೊ ಕಕ್ಕ ಗನ್ಯ ಅಂದರೆ 1 2 3 4 5 ಈ ಥರ ನಂಬರ್ಸ್ ಕೊಡ್ತಾರೆ. ಸೊ ನೀವು ನಂಬರ್ಸ್ ಆರಿಜಿನ್ಗೆ ಹೋದ್ರೂ ಇಂಡೋ ಅರೇಬಿಕ್ ಅಂತ ಕರೀತಾರೆ, ಬಟ್ ಇಂಡಿಯನ್ ಆರಿಜಿನ್ನೇ ಅದನ್ನು, ಅಥವಾ ಹಿಂದೂ ಆರಿಜಿನ್. ಇಂಡಿಯನ್ಗಿಂತ ಹಿಂದೂ ಆರಿಜಿನ್ ಅನ್ನೋದು ಮೋರ್ ಆ್ಯಪ್ಟ್ ನನ್ನ ಪ್ರಕಾರ. ಅದನ್ನು ಡಿಸ್ಪ್ಯೂಟ್ ಮಾಡ್ಬೋದು ಬೇರೆಯವರು. ಬಟ್ ಯಾಕೆಂದರೆ ಹಿಂದೂ ಅಂದಿದೆ ಒಂದು ಪ್ರಾಂತ್ಯಕ್ಕೆ ಸೀಮಿತವಾದದ್ದು. ಅದು ಯಾವುದು ಧರ್ಮ ಅಲ್ಲ, ಯಾವುದೂ ಅಲ್ಲ, ಅದೊಂದು ಪ್ರಾಂತ್ಯಕ್ಕೆ ಸೀಮಿತವಾದದ್ದು. ಯಾವುದ್ಯಾವ್ದಿದೆ ಹಳೆ ಪಾಕಿಸ್ತಾನ ಬಾಂಗ್ಲಾದೇಶ ಇದೆಲ್ಲ ಹಿಂದೂ ಪ್ರಾಂತ್ಯನೇ ಅಂತ ಅನ್ಕೊಬೇಕಾಗುತ್ತೆ. ಸೊ ನಂಬರ್ಸ್ ಬಂದು ನಮ್ಮ ಹತ್ರನೇ, ನಮ್ಮಿಂದನೇ ನಂಬರ್ಸ್ ಅಲ್ಲಿಗೆ ಹೋಗಿದ್ದು. ಆಮೇಲೆ ಇನ್ನೊಂದು ನಾನೊಂದು ಬುಕ್ ಓದ್ತಾ ಇದ್ದೆ ರೀಸೆಂಟಾಗಿ, ಅದು ಒಳ್ಳೆ ಪಿಯರ್ ರಿವ್ಯೂಡ್ ಅಂತ ಅನ್ಕೊಳಲ್ಲ ನಾನು, ಸುಮ್ಮನೆ ಅವ್ರ ಅನಿಸಿಕೆ ಹೇಳ್ತಾ ಇದ್ದು. ಅವ್ರು ಹೇಳ್ತಾ ಇದ್ದ ಪ್ರಕಾರ ಇವಾಗ ಕನ್ನಡ ನಂಬರ್ಸ್ ಇದೆಯಲ್ಲ 1 2 ಹಿಂಗೆ ಬರಿತೀವಲ್ಲ, ಸೊ ಅದು ಆಲ್ಮೋಸ್ಟ್ 1000 ಅಲ್ಲ ಎಷ್ಟು ಇಯರ್ಸಿಂದ ಅಂತ ಗೊತ್ತಿಲ್ಲ, ಅದು ಜಾಸ್ತಿ ಎವಾಲ್ವ್ ಆಗಿಲ್ಲ, ಹಳೆ ಕಾಲದಿಂದನೂ ಹಂಗೆ ಇದೆ. ಅದೇನೇ ಇನ್ಸ್ಪಿರೇಷನ್ ಆಗಿರ್ಬೋದು ಅಂತಲೂ ಒಂದು ರೀಸೆಂಟಾಗಿ ಓದಿದೆ ನಾನು ಮಾಡರ್ನ್ ನ್ಯೂಮರಲ್ಸ್ಗೆ. ಸೊ ಅವ್ರು ಏನು ಮಾಡ್ತಾಯಿದ್ರು, ಚಂದ್ರಗಳನ್ನ ನೋಡ್ತಾಯಿದ್ರು. ಸೊ ಫುಲ್ ಮೂನ್ ಡೇ, ನ್ಯೂ ಮೂನ್ ಡೇ, ಅದಾದಮೇಲೆ ಚಂದ್ರ ಜಾಸ್ತಿ ಆಗ್ತಾ ಹೋಗ್ತಾನಲ್ವ, ವ್ಯಾಕ್ಸಿಂಗ್ ಆ್ಯಂಡ್ ವೇನಿಂಗ್ ಪೊಸಿಷನ್ಸ್. ಸೊ ಅದರಿಂದ ನಂಬರ್ಸ್ ಮಾಡಿದ್ರು ಅಂತ ಹೇಳ್ತಾರೆ. ಯಾಕೆಂದರೆ ನಾವೊಂಥರ ಹಿಂದೂ ಪ್ರಾಂತ್ಯದಲ್ಲಿ ಅಥವಾ ನೀವೇನು ಭರತಖಂಡದಲ್ಲಿ ನಮ್ಮ ಥಾಟ್ ಪ್ರೊಸೆಸ್ ಬೇರೆ ಥರ ಇತ್ತು. ಎಲ್ಲರೂ ಲೀನಿಯರ್ ಅಕೌಂಟ್ ಮಾಡ್ತಾಯಿದ್ರು, 1 2 3 4 5 ಈ ಥರ 100 ರೋಮನ್ ನ್ಯೂಮರಲ್ಸ್ ಎಲ್ಲ ನೋಡ್ತಿರಲ್ಲ, ಸುಮ್ಮನೆ ಹಂಗೆ ಲೀನಿಯರ್ ಆಗಿ ಹೋಗುತ್ತೆ. ನಮ್ದು ಒಂಥರ ಸೈಕ್ಲಿಕ್, ನಮ್ಮದು 0 to 9, ಮತ್ತೆ 9ಇಂದ ಮತ್ತೆ ರಿಪೀಟು 1 0 1 1 1 2 ಈ ಥರ. ಸೊ ಇದು ತುಂಬ ನ್ಯೂಮರಾಲಜಿ ಬಂದಿದೆ. ಇವರೆಲ್ಲ ಹೇಳ್ತಾರಲ್ಲ ಟಿ ವಿನಲ್ಲೆಲ್ಲ ಕೂತ್ಕೊಂಡು, ಈ ನನ್ನ ಮಕ್ಳಿಗೆ ಏನು ಬರಲ್ಲ, ಅವ್ರು ಸರಿಯಾಗಿ ಏನು ಓದೇ ಇಲ್ಲ ಅವರು, ಸುಮ್ಮನೆ ಪಾಪ ಏನೋ ಹಿಂಗೆಲ್ಲ ಬೊಟ್ಟು ನಾಮಗಳೆಲ್ಲ ಇಟ್ಕೊಂಡ್ಬಂದ್ಬಿಟ್ಟು ನಾವು ದೊಡ್ಡ ಹಿಂದೂ ಪುಡಾಂಗ್ ಅಂತ ಹೇಳ್ಕೊಂಡು ವಾಡ್ತಾರೆ. ಅವ್ರಿಗೆ ಹಿಂದುತ್ವನೂ ಗೊತ್ತಿಲ್ಲ, ಅವ್ರಿಗೆ ಹಿಂದುತ್ವ ಟರ್ಮೇ ಇರಲಿಲ್ಲ, ಅದು ಬಿಡಿ ಬೇರೆ ವಿಷಯ. ಇದೆಲ್ಲ ಇವ್ರು ತೊಗೊಂಬಂದಿದ್ದು. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ಇದ್ರ ಬಗ್ಗೆ ಇನ್ನೂ ಸ್ಲೈಡ್ ಬಂದಿಲ್ಲ, ಬಂದಮೇಲೆ ಹೇಳ್ತೀನಿ. ಓಕೆ, ಚಿಂದಿ ಚಿತ್ರಾನ್ನ ಕನ್ನಡ ಶಬ್ದಕೋಶ ಗಾಜುಡಿ ಕಿಸ್ಯ ಗುಳ್ಳಿಯ ಬಕ್ಸ್ಯ ಕಿಶ್ಕು ಐ ಕ್ಲಾಸ್ ಆ್ಯಂಡ್ ಐಕ್ಲೀಸ್. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಲೇಬೇಕು. ಅದೆಲ್ಲ ಹಂಗೆ ಕನ್ನಡ ಮಾತೃಭಾಷೆ ಆಗಿರೋದ್ರಿಂದ ಹಂಗೆ ಸ್ವಲ್ಪ ಭಾಷಾಭಿಮಾನನೂ ಜಾಸ್ತಿ. ಯಾಕಂದ್ರೆ ನಮ್ಮ ಮನೆಯಲ್ಲೆಲ್ಲ ತುಂಬ ಎಂಫಸೈಸ್ ಮಾಡಿ ಕನ್ನಡ ಓದಬೇಕು, ಕನ್ನಡ ದಿನಪತ್ರಿಕೆಗಳು ಓದಬೇಕು. ಹೈಸ್ಕೂಲವ್ರಿಗೆ, ಯಾಕೆಂದ್ರೆ ನಾನು ತೃತೀಯ ಭಾಷೆ ಕನ್ನಡ ನಾನು ತೊಗೊಂಡಿದ್ದು. ಸಂಸ್ಕೃತ ಮೊದಲನೇ ಭಾಷೆ ಅಂತ ಕೊಡ್ಸೋರು ಏನಕ್ಕೆ ಅಂತ ಎಲ್ಲರಿಗೂ ಗೊತ್ತು, ಅದೇ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಕನ್ನಡದಲ್ಲಿ, ಅದು ಸಂಸ್ಕೃತದಲ್ಲಿ ಅಂತ. ಹಿಂಗೆ ಯಾರೋ ತಲೆ ಕಚ್ಚಿದ್ರು, ಅವ್ರಿಗೂ ತಲೆ ಇಲ್ಲ ನಮಗೂ ತಲೆ ಇಲ್ಲ, ತಗೊಂಬಿಟ್ವಿ. ಆದರೆ ನಮ್ಮ ಅಪ್ಪ ಅಮ್ಮಂಗಂತೂ ಧನ್ಯವಾದ ಜಾಸ್ತಿ ಹೇಳಬೇಕು. ಯಾಕೆಂದರೆ ಮನೇಲಿ ಕನ್ನಡ ದಿನಪತ್ರಿಕೆನ 10ನೇ ಕ್ಲಾಸಿಂದ ನಾನು ಜಾಸ್ತಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನ್ನ ಕನ್ನಡ ಇನ್ನೂ ಜಾಸ್ತಿ ಉದ್ಧಾರ ಆಯಿತು. ಇಲ್ಲಾಂದರೆ ನಂದೂ
ಬೆಂಗಳೂರಿನಲ್ಲಿ ಕಿಷ್ಕು ಯುವಕರ ಥರ ಕನ್ನಡ ಬರೋದು. ಏನು ಮಚ್ಚ ಓಡಾಡ ನೋಡ ಒಡ್ಡ ಅಂತ ಅರ್ಧಂಬರ್ಥ ಅದು ಕೆಡದಾಗಿರೋದು ಕನ್ನಡ. ನಮ್ಮ ಅಪ್ಪ ಅಮ್ಮಗೆ ಧನ್ಯವಾದ ಹೇಳ್ಬೇಕು, ಕನ್ನಡ ಉದ್ಧಾರ ಆಗಿದೆ ಅಂದರೆ. ಕನ್ನಡ ಮಾತೃಭಾಷೆ ಆಗಿರೋದ್ರಿಂದ ಹೆಂಗೆ ಬೇಕಾದ್ರೂ ಬಳಸ್ಬೋದು ಮಾತೃಭಾಷೆಗಳನ್ನ. ಹಂಗಾಗಿ ನಮ್ಮದೇ ಅವೆಲ್ಲ ಪದಗಳು. ಓಕೆ. ಆಮೇಲೆ ಎಷ್ಟೊಂದು ಆ್ಯಕ್ಚುಲಿ ಎರವಲ್ ಪಡೆದಿರೋದು, ಫ್ರೆಂಡ್ಸ್ ಹೇಳ್ತಾ ಇರೋದು ಅಥವಾ ಬೇರೆಯವರು ಹೇಳಿರೋದು ಎಲ್ಲ ನಾನೇ ಮಾಡಿರೋದಲ್ಲ, ಅದು ಎಲ್ಲ ಒಂಥರ ಫ್ರೆಂಡ್ ಸರ್ಕಲಿಂದಾನು ಬಂದಿರೋ ಪದಗಳು. ಆಮೇಲೆ ಆಡ್ಭಾಷೆ ಇವಾಗ ನೀವು ಆಡ್ತಾ ಬರುತ್ತೆ. ನೀವು ಮಾತಾಡ್ತಾ ನೀವು ಎಲ್ಲಿದ್ದೀರಾ, ಆ ಪರಿಸರ, ಮತ್ತು ನಿಮ್ಮ ಆಸಕ್ತಿ, ನಿಮಗೆ ಅಭಿಮಾನ ಇದ್ರೆ ಭಾಷೆ ಮೇಲೆ, ಅವೆಲ್ಲ ಬರುತ್ತೆ. ಬಟ್ ಐ ಕ್ಲಾಸ್ ಆ್ಯಂಡ್ ಐ ಕ್ಲೀಸ್ ಅಂತೂ ನನ್ನ ಫೇವ್ರೇಟ್ ಅದು. ಅಯ್ಯೋ, ಅದು ಹೇಳಿನೇ ಫೇವ್ರೇಟ್ ಮಾಡಿಸ್ಬಿಟ್ಟಿದ್ದೀವಿ. ನಿಮ್ಗೆ ಫೇವ್ರೇಟ್ ಇದೆಯೋ ಇಲ್ವೋ ಪ್ರತಿ ಸತಿ ಹೇಳಿ ಅದು ಫೇವ್ರೇಟ್ ಆಗಲೇಬೇಕು, ಆ ಥರ ಮಾಡ್ಬಿಟ್ಟಿದ್ದೀನಿ. ಡೆಫಿನೆಟ್ಲಿ. ಸೊ ನೆಕ್ಸ್ಟ್ ಸ್ಲೈಡ್. ನಿಮ್ಮ ಫ್ಯಾನ್ಸ್ ಇವರು ಹೇಳಿ. ನಿಮಿಷ. ಓಹ್, ಅವರು ಚಕ್ಕು ಅಣ್ಣ ಅವರು, ನನ್ನ ಮಗನ್ ಏನು ಎಲ್ಲ ಸಬ್ಸ್ಕ್ರೈಬ್ ಆದ್ರಾ. ಆಮೇಲೆ ನಮ್ಮ ಬ್ರಹ್ಮಾಂಡು ವಿಶೇಷವಾಗಿ, ಆಮೇಲೆ ನಮ್ಮ ಕ್ಯಾಪ್ಟನ್ ರೇಲ್ ರಂಗ ಅವರು, ನ್ಯಾನೋ ಚೀಪ್ ರಂಗ. ಸೊ ಇವರೆಲ್ಲ ನಮ್ಮ ಫೇವ್ರೇಟ್. ಯಾಕೆಂದರೆ ನಮ್ಮ ಕಾಮೆಂಟ್ರಿ ವೀಡಿಯೋಸಿಗೆ ಮಿನಿಮಮ್ 100K ಓಡುತ್ತೆ ನನ್ನ ವೀಡಿಯೋ. ಇದು ನನ್ನ ಪ್ಯಾಸ್ ಹಿಸ್ಟ್ರಿ ಇದು. ಅಂದರೆ ಮೋಸ್ಟ್ ಆಫ್ ಸೇಮ್ ಎಲ್ಲ 100K ಪಾಸ್ ಆಗೇ ಆಗುತ್ತೆ ಕಾಮೆಂಟ್ರಿ ವೀಡಿಯೋನಲ್ಲಿ. ಸೊ ಕಾಮೆಂಟ್ರಿ ಒಂಥರ ಹೆಂಗೆ ಅಂದರೆ ನನಗೆ ಕಾಮೆಂಟ್ ಮಾಡೋಂಗೆ ಮಜಾ, ಬಟ್ ಅದರಲ್ಲಿ ನಂಗೆ ಸ್ವಲ್ಪ ನಿಜ ಹೇಳೋಕ್ಕೆ ಇಂಟ್ರೆಸ್ಟ್ ಇದೆ. ಎಲ್ಲರೂ ಹೇಳೋಕ್ಕೆ ಅವ್ರಿಗೆ ಮೀಡಿಯಮ್ ಇಲ್ಲದೇ ಇರ್ಬೋದು. ನನಗೆ ಒಂದು ಚಾನೆಲ್ ಇದೆ, ನಂಗೆ ಜಾಸ್ತಿ ಜನ ಒಂದು ರೇಂಜಿಗೆ ರೀಚ್ ಇದೆ. ಸೊ ಹಂಗಾಗಿ ನಾನು ಹೇಳ್ದೆ ಇನ್ಯಾರು ಹೇಳ್ತಾರೆ. ಮತ್ತು ನನ್ನ ಚಾನಲ್ ನಾನು ಮುಂಚಿಂದನೂ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ವೀಡಿಯೋ ನೀವು ನೋಡಿದ್ರೆ ನಾನು ಸೈನಿಕರ ಬಗ್ಗೆ ಹೇಳ್ತಾ ಇದ್ದಿದ್ದು. ಅಂದರೆ ನಾನು ತೀರಾ ಇವ್ರ ಥರ ದೇಶ ಪ್ರೇಮಿ, ದೇಶಭಕ್ತ ಆ ಥರ ಎಲ್ಲ ಹೇಳ್ಕೊಂಡು ಓಡಾಡೋಲ್ಲ. ಬಟ್ ಸ್ಟಿಲ್ ಅವ್ರಿಗೆ ಚೆನ್ನಾಗಿ ಊಟ ಹಾಕಬೇಕು, ಅವ್ರಿಗೆ ಮಾಡರ್ನ್ ಬಟ್ಟೆ ಕೊಡಬೇಕು, ಮಾಡರ್ನ್ ರೈಫಲ್ಸ್ ಕೊಡಬೇಕು. ಸೊ ಈ ಥರ ಅದು ಒಂದು ಊಟದ ಒಂದು ಪ್ರಾಬ್ಲಮ್ ಆಗಿತ್ತು 2016-17ನಲ್ಲಿ. ಸೊ ಅದ್ರ ಬಗ್ಗೆ ಸ್ಟಾರ್ಟಿಂಗ್ ವಿಡಿಯೋ ಆ ಥರ ಮಾಡಿದೆ. ಆದರೆ ಅವಾಗ ಲೇಟ್ ನೈಟ್ ಶೋ ಥರ ಬರ್ತಾಯಿತ್ತು. ಇಷ್ಟೊಂದು ಎಡಿಟ್ ಕಟ್ಸ್ ಹಾಕೋದು, ಆಮೇಲೆ ಕಾಮೆಂಟ್ರಿ ಥರ ಹೊಡಿಯೋಕೆ ಹೋಗ್ತಾ ಇರಲ್ಲ. ಏನೋ ಒಂಥರ ಲೇಟ್ ನೈಟ್ ಶೋ ಥರ ಸುಮ್ಮನೆ ಬಂದೆ, ಮಾತಾಡ್ದೆ, ಹೋದೆ, ಆ ಟೈಪ್ ಮಾಡ್ತಾ ಇದ್ದೆ. ಸೊ ಅದು ಹಂಗೆ ಎವಾಲ್ವ್ ಆಗ್ತಾ ಹೋಗ್ತಾ ಇಷ್ಟೇ. ಸೊ ಇವರೆಲ್ಲ ತುಂಬ ಥ್ಯಾಂಕ್ಸ್. ಇವರೆಲ್ಲ ನಮ್ಮ ಚಾನೆಲ್ನ ತುಂಬ ಬೆಳೆಸ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಇದ್ರ ಬಗ್ಗೆ ಮಾತಾಡೋಣ. ಇದು ಮ್ಯಾಸ್ಲೋವ್ಸ್ ಹೆರಾರ್ಕಿ ಥಿಯರಿ ಅಂತ. ಸೊ ಫಸ್ಟ್ ಒಂದು ನಿಮಗೆ ಇದು ಕೆಳಗಡೆ ರೆಡ್ ಲೈನ್ ಕಾಣಿಸ್ತಿದೆಯಲ್ಲ, ಓಕೆ, ಇದು ನಿಮಗೆ ಫಿಸಿಯೋಲಾಜಿಕಲ್ ನೀಡ್. ಸೆಕೆಂಡ್ ಸೇಫ್ಟಿ, ಲವ್ ಬಿಲಾಂಗಿಂಗ್, ಎಸ್ಟೀಮ್ ಆ್ಯಂಡ್ ಸೆಲ್ಫ್ ಆಕ್ಚುಲೈಸೇಷನ್. ಓಕೆ. ಸೊ ಇವಾಗ ನನಗೆ ಫಿಸಿಯೋಲಾಜಿಕಲ್ ನೀಡ್ ಅಂದರೆ ಓಕೆ, ಬೇಸಿಕ್ ನೀಡ್. ಇವಾಗ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಗ್ರೀನ್ ಟೀ ಇರಬೇಕು. ಅದು ಕುಡ್ದಿಲ್ಲ ಅಂದರೆ, ನಾನು ಗ್ರೀನ್ ಟೀ ಕುಡ್ದಿಲ್ಲ ಅಂದರೆ ಓಕೆ, ನನ್ನ ಡೇನೇ ಸ್ಟಾರ್ಟ್ ಆಗಿಲ್ಲ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಸೊ ನಿಮ್ಗೆ ಆ ಥರ ಒಂದು ಬೇಸಿಕ್ ನೀಡ್ ಇರಲೇಬೇಕಪ್ಪ ಅನ್ನೋದು? ಹಂಗೆ ಆ್ಯಕ್ಚುಲಿ ಅದು ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಟ್ ಜಾಸ್ತಿ ಪ್ರೋಟೀನ್ ಇಂಟೆಕ್ ಜಾಸ್ತಿ ನನ್ನ ಡಯಟಲ್ಲಿ. ನಾನು ಎವ್ರಿ ಡೇ ಎಕ್ಸಸೈಸ್ ಮಾಡ್ತೀನಿ ಮೋಸ್ಟ್ ಆಫ್ ದ ಡೇ. ಹಂಗಾಗಿ ಪ್ರೋಟೀನ್ ಇಂಟೆಕ್ ಜಾಸ್ತಿ ಇರಬೇಕು. ಚಿಕ್ ಪೀಸ್ ಜಾಸ್ತಿ ತಿಂತೀನಿ, ಲೆಂಟಿಲ್ಸ್ ಜಾಸ್ತಿ ತಿಂತೀನಿ, ಅಂದರೆ ಬೇಳೆ, ಕಾಬೂಲ್ ಕಡಲೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಆಮೇಲೆ ಉಸ್ಲಿ ಕಾಳು, ಇದನ್ನೆಲ್ಲ ಜಾಸ್ತಿ ತಿಂತೀನಿ. ಆಮೇಲೆ ಬಾದಾಮಿ ತಿಂತೀನಿ, ದ್ರಾಕ್ಷಿ ತಿಂತೀನಿ, ಒಣ ದ್ರಾಕ್ಷಿ ತಿಂತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಅಂದರೆ ಸ್ವಲ್ಪ ಹೈಡ್ರೇಟ್ ಮಾಡ್ತೀನಿ ಬಾಡಿಗೆ, ನೀರು ಬೇಕು. ಅದು ಬಿಟ್ಟರೆ ಓಟ್ಸು, ಬ್ರೆಡ್ಡು ಮತ್ತು ಬೆಣ್ಣೆ ಅಂತೂ ಪ್ರತಿದಿನ ತಿಂತೀನಿ. ಬೆಳಗ್ಗೆ ಅದೇ ನಾನು ತಿನ್ನೋದು, ಹೋಲ್ ವೀಟ್ ಬ್ರೆಡ್ಡು, ಮಲ್ಟಿಗ್ರೇನ್ ಬ್ರೆಡ್ ಅಥವಾ ಮತ್ತು ಬೆಣ್ಣೆ, ಇದು ತಿಂತೀನಿ. ಕಾರ್ಬ್ಸಿಗೆ ಜಾಸ್ತಿ ಓಟ್ಸ್ ಹಾಕ್ತೀನಿ ಬಾಡಿಗೆ. ಇಷ್ಟೇ ತಿನ್ನೋದು, ಎಲ್ಲ ಜಾಸ್ತಿ ಸಸ್ಯಾಹಾರಿ ತಿನಿಸುಗಳು. ಓಕೆ. ಸೊ ಸೇಫ್ಟಿ ಅಂದರೆ ನೆಕ್ಸ್ಟ್ ಸೇಫ್ಟಿ ಲೆವೆಲ್ ಬಂದರೆ, ಇವಾಗ ನನಗೆ ನನ್ನ ಪಾಪುಗಳಿದಾರಲ್ಲ, ಅವ್ರು ಸೇಫ್ ಆಗಿದ್ರೆ ನನಗೊಂಥರ ಓಕೆ, ರಿಲೀಫ್ ಆಗಿರುತ್ತೆ. ಸೊ ನಿಮ್ಗೆ ಆ ಥರ ಸೇಫ್ಟಿ ಅಂದರೆ ಯಾವುದು? ಎಂಪ್ಲಾಯ್ಮೆಂಟ್ ಇರ್ಬೋದು ಅಥವಾ? ನನಗೆ ಸೇಫ್ಟಿ ಅಂದರೆ ನಾನು ಬರೀ ನನಗೆ ಅಥವಾ ಎಲ್ಲ ನಿಮಗೆ? ನಂಗೆ ಸೇಫ್ಟಿ ಅಂದರೆ ಮಾಮೂಲು ಮನೆ ಬೇಕು, ಎಲೆಕ್ಟ್ರಿಸಿಟಿ. ಓಕೆ. ಸೊ ಇದ್ರ ಆ್ಯಕ್ಚುಲಿ ಈ ಶೂಸು, ಬಟ್ಟೆ, ಓಕೆ, ಅಥವಾ ಪಾದರಕ್ಷೆ ಬಟ್ಟೆ. ಓಕೆ.
ಓಕೆ, ಈ ಥಿಯರಿ ನೋಡ್ತಾ ಇದ್ರೆ ನಿಮಗೆ ಈ ಹಿರಾರ್ಕಿ ನೋಡ್ತಿದ್ರೆ ಸೊ ನನಗೆ ಎಸ್ಪೆಷಲಿ ಒಂದು ಕನ್ನಡ ಮೂವಿ ಜ್ಞಾಪನ ಬರ್ತಾ ಇದೆ. ಆ್ಯಕ್ಚುಲಿ ಈ ಕನ್ನಡ ಮೂವಿ ಒಂದು ಡಿಸೈನ್ ಮಾಡಿರೋದು ಈ ಬೇಸಿಸ್ ಮೇಲೇನೆ, ಒಂದು ನೀಡ್ಸ್ ಮೇಲೇನೆ ಕನ್ನಡ ಮೂವಿ ಇದೆ. ಹೌದು, ಹೌದಾ? ಯಾವುದು ಉಂಡು ಓದಾಕೊಂಡು ಉಪೇಂದ್ರ, ಅದು ಉಪೇಂದ್ರ ಮೂವಿ. ಹೌದಾ? ಹಾ, ಉಪ್ಪಿ ಒನ್, ನಂಗ್ ಹಳೇದು ಪ್ರೇಮ. ಉಪ್ಪಿ ಒನ್ ಅಂತ ಮೂವಿ ಇತ್ತಾ? ಹಾ, ಉಪೇಂದ್ರ, ಅದು ಮೂವಿ ಹೆಸರು ಉಪೇಂದ್ರ. ಉಪೇಂದ್ರ ಮೂವಿ, ಓಕೆ. ಅದು ಇದ್ರ ಮೇಲೆ ಬೇಸಿಸ್ ಆಗಿರಲ್ಲ. ಆ ಮೂವಿನ ನಮ್ಮ ಮನೆಯೆಲ್ಲ ನೋಡಿದ್ರೆ ಚಪ್ಪಲಿ ಹೊಡಿತೀನಿ ಅಂತ ಹೇಳಿದ್ರು ಚಿಕ್ಕವನಿಗೆ. ಅಂದ್ರೆ ಎಲ್ಲ ನಾನು ಅಂದ್ರೆ ಆ ತರ ಅಂತ ಕಿತ್ತೊಂದು ಮೂವಿ ಎಲ್ಲ ನೀನು ನೋಡಕ್ ಹೋಗ್ಬೇಡ, ನೀನು ಮಕ್ಕಳೆಲ್ಲ ಹಾಳಾಗೋಗ್ಬಿಡ್ತಾರೆ ಅಂತ ಎಲ್ಲ ಬೈದಿದ್ರು. ಅದಕ್ಕೆ ನೋಡಕ್ಕೆ ಹೋಗಿರ್ಲಿಲ್ಲ ಆ ಮೂವಿನ. ಓಕೆ, ನಮ್ಮ ಮನೆಯೆಲ್ಲ ಬೈಬಿಡಿದ್ರು ಎಲ್ಲ ಅಂತದೆಲ್ಲ ನೋಡ್ಬಾರ್ದು ಹಂಗೆಲ್ಲ ಮಕ್ಳಂತ ಅಂತ. ನೆಕ್ಸ್ಟ್ ಲವ್ ಅಂಡ್ ಬಿಲಾಂಗಿಂಗ್. ಬಿಲಾಂಗಿಂಗ್ ಅಂದ್ರೆ ಏನು? ಇಂಟರ್ನೆಟ್. ಇವಾಗ ಇಂಟರ್ನೆಟ್ ಬೇಕೇ ಬೇಕು ಬಿಲಾಂಗಿಂಗ್ ಅಲ್ಲಿ. ಅದ್ ಬಿಟ್ರೆ ಬಿಲಾಂಗಿಂಗ್ ಅಂದ್ರೆ ಅದೇ ಕೆಲ್ಸಕ್ಕೆ ಏನೇನು ಬೇಕು, ಮತ್ತೆ ಡೈಲಿ ಲೈಫ್ಗೆ ಏನೇನು ಬೇಕು ಅದೇ ಮತ್ತು ಫ್ಯಾಮಿಲಿ, ಫ್ರೆಂಡ್ಸ್, ಸರ್ಕಲ್ಸ್. ಇವಾಗ ಯೂಟ್ಯೂಬ್ ಚಾನಲ್, ಬಟ್ ಆಫ್ಕೋರ್ಸ್ ಯೂಟ್ಯೂಬ್ ಚಾನಲ್ ನಾನು ಇಷ್ಟ ಬಂದಂಗೆ ಅಷ್ಟೇ ವಿಡಿಯೋ ಹಾಕೋದು. ಬಟ್ ಬೇರೆ ಏನು ಬಿಲಾಂಗಿಂಗ್ ಅನಿಸ್ತಲ್ಲ ನನಗೆ ಸದ್ಯಕ್ಕೆ. ನೇಚರ್ ನಂಬರ್ ಒನ್ ಬಿಲಾಂಗಿಂಗ್. ನೇಚರ್. ನೆಕ್ಸ್ಟ್ ಏನಿದೆ? ಸೊ ನೇಚರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ಲ? ಎಲ್ಲರಿಗೂ ಅಷ್ಟೇ, ನೇಚರ್ ಇಲ್ಲದೆ ನಾವು ಬದುಕೋದೇ ಇಲ್ಲ. ನಾವು ಗಿಡ ಮರ ಎಲ್ಲ ಜಾಸ್ತಿ ಇರಬೇಕು, ಬೇಕೇ ಬೇಕು. ಹಾಂ, ನೆಕ್ಸ್ಟ್ ಸ್ಟೇಜ್ ಬಂದು ಎಸ್ಟೀಮ್ ಸ್ಟೇಜ್. ಇದು ಬಂದು ಹೇಗೆ ಅಂದರೆ, ಇವಾಗ ನನ್ನ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ, ನಂದು ಇವಾಗ ಸದ್ಯಕ್ಕೆ ಏನು ಅಂದರೆ, ನಾನು ಇವಾಗ 1 lakh ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ. ಸೊ ಅದು ರೀಚ್ ಆದರೆ ಓಕೆ, ಅಲ್ಲಿ ನಂದು ಸ್ಯಾಟಿಸ್ಫೈ ಆಗುತ್ತೆ, ಅದು ನಿಮ್ಮದು ರೆಸ್ಪೆಕ್ಟ್ ಸಿಗುತ್ತೆ. ಸೊ ನನಗೊಂಥರ ಅಚೀವ್ಮೆಂಟ್ ಆದಂಗೆ ಫೀಲ್ ಆಗುತ್ತೆ. ಅದು ಎಸ್ಟೀಮ್, ಅದು ಓಕೆ. ಸೊ ನಿಮ್ಗೆ ಆ ಥರ ಯಾವುದಾದ್ರು ಇದೆಯಾ? ಸ್ಯಾಟಿಸ್ಫೈ ಆಗಿರೋದು, ಸ್ಯಾಟಿಸ್ಫೈ ಆಗುತ್ತೆ ಆ ಥರದ್ದು? ಸ್ಯಾಟಿಸ್ಫೈ ಆಗೋದು ನನಗೆ ಇವಾಗ 1 lakh ಸಬ್ಸ್ಕ್ರೈಬರ್ಸ್ ರೀಚ್ ಆದರೆ ಐ ವಿಲ್ ಬಿ ಸ್ಯಾಟಿಸ್ಫೈಡ್. ಆಮೇಲೆ ನೆಕ್ಸ್ಟ್ ಲೆವೆಲ್ ನಾನು ಟಾರ್ಗೆಟ್ನ ಸೆಟ್ ಮಾಡ್ಕೊಳ್ತೀನಿ ವೆನ್ ಇಟ್ ಕಮ್ಸ್ ಟು ಯೂಟ್ಯೂಬ್. ಯಾರು ಇವಾಗಿಂದಾನೆ ರಿಟೈರ್ಮೆಂಟ್ ಪೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಕೆಲಸ ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಡ್ತೀನಿ ಆರಾಮಾಗಿ. ಅರೆ ಚೆನ್ನಾಗಿ ಪೇ ಮಾಡ್ಬೇಕಪ್ಪ. ಆಮೇಲೆ 500,000 rupees ಎಲ್ಲ ಪೇ ಮಾಡಿದ್ರೆ ಎಲ್ಲ ಆಗಲ್ಲ. ಸ್ವಲ್ಪ ಚೆನ್ನಾಗೆಲ್ಲ ಪೇ ಮಾಡಿದ್ರೆ ರಿಟೈರ್ಮೆಂಟ್ ಕೊಟ್ಬಿಟ್ರೆ ಫುಲ್ ಸ್ಯಾಟಿಸ್ಫೈಡ್ ನಾನು ಇಲ್ಲ ಜೀವನದಲ್ಲಿ. ಓಕೆ, ನೆಕ್ಸ್ಟ್ ಫೈನಲ್ ಲೆವೆಲ್ ಏನಂದರೆ, ಲಾಸ್ಟ್ ಲೆವೆಲ್, ಒಂಥರ ಲಾಸ್ಟ್ ಸ್ಟೇಜ್ ಅಂತಲೇ ಹೇಳ್ಬೋದು, ಸೆಲ್ಫ್ ಆ್ಯಕ್ಚುಲೈಸೇಷನ್. ಅದು ಸೊ ನಿಮಗೆ ಓಕೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಫ್ಯಾಕ್ಟ್ಸ್ನ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಹೇಗೆಲ್ಲ ನಡೀತು. ಓಕೆ, ನೀವು ಯೋಚನೆ ಮಾಡ್ಬೋದು ಇವಾಗ ಫಿಸಿಯೋಲಾಜಿಕಲ್ ಸೇಫ್ಟಿ, ಬಿಲಾಂಗಿಂಗ್, ಎಸ್ಟೀಮ್. ಸೊ ಅದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆದ್ರೇ ನಿಮಗೆ ಸೆಲ್ಫ್ ಆ್ಯಕ್ಚುಲೈಸೇಷನು ಸ್ಯಾಟಿಸ್ಫೈ ಆಗೋದು. ಇದರಲ್ಲಿ ನಂಗೆ ನೀವು ಹೇಳಿದಾಗ ಒಂಥರ ಬಿಯಾಂಡ್ ಎನರ್ಜಿ ಅಂತ ಒಂದಿರುತ್ತೆ. ಇವಾಗ ನೀವು ಆತ್ಮಗಳ ಬಗ್ಗೆ ಕೇಳಿರ್ತೀರಾ, ಅದು ದೇವ್ರು ಕೇಳಿರ್ತೀರಾ, ಅಥವಾ ಏನೋ ಒಂದು ಎನರ್ಜಿ ಇದೆ ಅಂತ ಕೇಳಿರ್ತೀರಾ. ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಇದೆಲ್ಲ ಹೇಳಿದ್ನಲ್ವ, ರಿಟೈರ್ಮೆಂಟಿಗೆ ಕಾಸು ಕೊಟ್ಬಿಟ್ರೆ ಇದಕ್ಕೆಲ್ಲ ಸಮಯ ನಾವು ಖರ್ಚು ಮಾಡಿಬಿಟ್ಟು ಆ ಲೆವೆಲ್ಗೆ ಹೋಗ್ಬೋದು. ಬಟ್ ಅದೆಲ್ಲ ನಂಗೆ ಅರ್ಥ ಮಾಡ್ಕೊಳಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅದು ನನ್ನ ರಿಯಲ್ ಆ್ಯಕ್ಚುಲೈಸೇಷನ್ ಇರ್ಬೋದು. ಮೋಸ್ಟ್ಲಿ ಇರ್ಬೋದು. ನಿಮ್ಮ ಥಿಂಕಿಂಗ್ ತುಂಬಾನೇ ಡಿಫ್ರೆಂಟ್ ಇದೆ ಚಿಂದಿ. ನಂಗೆ ಗೊತ್ತಿಲ್ಲ, ನಂಗೆ ಇವಾಗ ಹಂಗೆ ಅನಿಸ್ತು, ಅದಕ್ಕೆ ಹೇಳ್ಬಿಟ್ಟೆ. ಸೊ ನೆಕ್ಸ್ಟ್ ಕ್ವಶನ್ ನಿಮಗೆ. ಐ ಹೋಪ್ ನಿಮಗೆ ಸ್ಲೈಡ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ಅನ್ಸುತ್ತೆ. ಫನ್ ಆಗಿತ್ತಾ? ಎಂಜಾಯ್ ಮಾಡಿದ್ರಾ? ಓಕೆ. ಸೊ ನೆಕ್ಸ್ಟ್ ನೀವು ಇವಾಗ ರೋಸ್ಟಿಂಗ್ ಮಾಡ್ತಾ ಇರ್ತೀರಲ್ಲ, ಒಂದು ಹೆಲ್ತಿ ವೇ ಅಲ್ಲೇ ನೀವು ರೋಸ್ಟಿಂಗ್ ಮಾಡ್ತಾ ಇರ್ತೀರಾ, ಕಾಮೆಂಟ್ರಿ ಕೊಡ್ತಾ ಇರ್ತೀರಾ, ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಾಮೆಂಟ್ರಿ ಕೊಡ್ತಾ ಇರ್ತೀರಾ. ಓಕೆ. ಸೊ ಬಟ್ ಬೇರೆಯವರು ಇವಾಗ ಟಿಕ್ಟಾಕಲ್ಲಿ ಯಾವುದೋ ಹುಡುಗಿ ಏನೋ ಡ್ಯಾನ್ಸ್ ಮಾಡಿದ್ಲೋ ಅಥವಾ ಏನೋ ಹಾಡು ಹೇಳಿದ್ಲೋ ಅದನ್ನು ಬೇಸ್ ಮಾಡಿಕೊಂಡು ತುಂಬ ವಲ್ಗರ್ ಆಗಿ ತುಂಬ ಕೆಟ್ಟ ಪದಗಳನ್ನ ಯೂಸ್ ಮಾಡ್ಕೊಂಡು ರೋಸ್ಟ್ ಮಾಡ್ತಾ ಇರ್ತಾರೆ. ನೀವು ಆ ಥರ ಮಾಡದೆ ಒಂದು ಹೆಲ್ತಿ ವೇ ಅಲ್ಲಿ ರೋಸ್ಟ್ ಮಾಡ್ತಾ ಇರ್ತೀರಾ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನೀವೊಬ್ಬರೇ ಹೇಳಿದ್ದು, ನಿಮ್ಮ ಪಾದ ಒಂದು ಸ್ವಲ್ಪ ಜರಾಕ್ಸ್ ಕಳಿಸ್ಬಿಡಿ. ಹಾ, ಎಲ್ಲಾರು ಮಕ್ಳು ಕೂಗಿತಾರಲ್ರಿ, ನಿಂಗೇನು ಮಾಡಕ್ಕೆ ಕೆಲಸ ಇಲ್ವಾ ಅಂತ.
ಬಟ್ ಇಲ್ಲ ಚಿಂದಿ, ನೀವೆಷ್ಟೋ ಪರವಾಗಿಲ್ಲ. ಇಟ್ಸ್ ಲೈಕ್ ನೀವು ನಿಮ್ಮ ಲಿಮಿಟ್ಸ್ ನಿಮಗೆ ಗೊತ್ತು. ರೋಸ್ಟಿಂಗ್ ಅಲ್ಲಿ ನಿಮ್ಗೆ ಯಾವತ್ತು ನೀವು ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ದು ನಾನು ಮಾಡ್ತಾರೆ ಬಿಡೋದು ಅನ್ನೋದು ಅದು ಅವ್ರ ಇಷ್ಟ. ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವ್ರಿಗೆ ಏನು ಬೇಕಾದ್ರೂ ಹೇಳ್ಬೋದು. ನಾನು ಮಾತಾಡ್ಬೇಕಾದ್ರೆ ನನ್ನ ಕಾಮೆಂಟ್ರಿ ಇರೋದು ಈ ಥರ ಅಷ್ಟೇ. ಅವ್ರಿಗೆ ಕೆಟ್ಟ ಪದ ಬೇಕಂದ್ರೆ ಅವ್ರು ಬೇರೆ ಥರ ಹೋಗ್ಬೋದು, ಅವ್ರ ಇಷ್ಟ. ಅದು ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ಅವ್ರಿಗೆ ಉಪಯೋಗಿಸ್ಬೋದು ಅಂದರೆ ಉಪಯೋಗಿಸ್ಬೋದು. ನಾನು ಉಪಯೋಗಿಸಲ್ಲ ಸಾಧಾರಣವಾಗಿ. ಸೊ ಅದನ್ನು ಅಂದರೆ ನನಗೆ ಬರಲ್ಲ ಅಂತಲ್ಲ, ನಾವು ಎಲ್ಲ ಪುಡಾಂಗಡೆ ನಾವೂ ಎಲ್ಲ ಇಂಜಿನಿಯರಿಂಗ್ ಓದೋರ್ಗೇನು ಕೆಟ್ಟ ಪದ ಬರಲ್ಲ ಅಂತಾರೆ, ಶಾರ್ಟೇಜೇ ಇರಲ್ಲ ನಮಗೆ ಮಾತಾಡೋಕ್ಕೆ. ಹಂಗಾಗಿ ಆದರೆ ಅದನ್ನು ಸಹಜವಾಗಿ ಯೂಸ್ ಮಾಡಲ್ಲ ನಾವು ಮನೇಲಾಗಲಿ ಅಥವಾ ಸ್ನೇಹಿತರ ಜೊತೆ ಮಾತಾಡ್ಬೇಕಾರೆ. ಎಲ್ಲೋ ಒಂದೊಂದು ಸುಮ್ಮನೆ ಹೊಗ್ಲಕ್ಕೆ ಬೈಬೋದು ಅಷ್ಟೇ, ಬೈಬೇಕು ಅಂತ ಬೈದಿರಲ್ಲ ಕೆಟ್ಟ ಪದನ, ಹೊಗ್ಲಕ್ಕೆ ನಾವು ಉಲ್ಟಾ ಉಪಯೋಗಿಸೋದು. ಸೊ ಹಂಗಾಗಿ ಅಷ್ಟೊಂದು ಸುಲಭವಾಗಿ ಬರಲ್ಲ ಬಾಯಿಗೆ. ಒಂಥರ ತಾರಾಮಾರವಾಗಿ ಎಲ್ಲ ನಾವು ಬಳಕೆ ಮಾಡೋಕ್ಕೆ ಬರಲ್ಲ ಹಿಂಗೆ ಬೈಯೋದೆಲ್ಲ. ಸೊ ಹಂಗಾಗಿ ನಂಗೇನೋ ನ್ಯಾಚುರಲ್ ಅನ್ಸಲ್ಲ. ಸೊ ನೆಕ್ಸ್ಟ್ ರೋಸ್ಟಿಂಗ್. ನೆಕ್ಸ್ಟ್ ರೋಸ್ಟಿಂಗ್ ಅಂದರೆ ಇವಾಗ ನೀವು ರೋಸ್ಟಿಂಗ್ ಕಮೆಂಟ್ರಿ ಅಥವಾ ರೋಸ್ಟಿಂಗ್ ಮಾಡಬೇಕು ಅಂತ ಒಬ್ರ ಮೇಲೆ ಕಮೆಂಟ್ ಮಾಡಬೇಕು ಅಂತ ನೀವು ಒಬ್ರ ಮೇಲೆ ಡಿಸೈಡ್ ಮಾಡಿರ್ತೀರಾ. ಸೊ ಆ ಥರ ಡಿಸೈಡ್ ಮಾಡಿ ನೀವು ರೋಸ್ಟಿಂಗ್ ಇನ್ನೂ ಮಾಡಿಲ್ಲ ಅಥವಾ ಮಾಡಬೇಕಂತ ಯೋಚನೆ ಮಾಡಿದ್ದೀರಾ ಅಥವಾ ಇನ್ ಪ್ರೋಸೆಸ್ ಇದೆಯಾ? ನನಗೆ ಮುಂದಿನ 2-3 ವಿಡಿಯೋ ಏನು ಮಾಡಬೇಕು ಅಂತ ಆಲ್ರೆಡಿ ಗೊತ್ತು. ನನಗೆ ನನ್ನ ತಲೆ ಒಳಗಡೆ ಟಾಪಿಕ್ಸ್ ಇದೆ. ಬಟ್ ಏನಂದರೆ ನನಗೆ ಇನ್ನೂ ಅದು ಅಲ್ಲ, ಯಾರ ಬಗ್ಗೆ ಮಾಡಬೇಕು ಅಂತ ಯಾರ ಬಗ್ಗೆ ಮಾಡಬೇಕು ಅಂತ ರೋಸ್ಟಿಂಗ್ ಪರ್ಟಿಕ್ಯುಲರ್ ಪರ್ಸನ್ ಮೇಲೆ ರೋಸ್ಟಿಂಗ್ ಮಾಡಬೇಕು ಅಂತ ನೀವು ಡಿಸೈಡ್ ಆಗಿ ಅಥವಾ ರೋಸ್ಟಿಂಗ್ ಸ್ಟಾಪ್ ಮಾಡಿದೀರಾ ಅಥವಾ ಈ ಪ್ರೋಸೆಸ್ ಅಲ್ಲಿ ಇದೆಯಾ? ನಡೀತಾನೆ ಇರುತ್ತೆ, ನಾನು ಮಾಡ್ತಾನೆ ಇರ್ತೀನಿ. ನಂಗೆ ಸಮಯ ಆಗ್ಬೇಕಷ್ಟೇ. ನಾನು ಮತ್ತೆ ಬರೀ ಯಾರೋ ಒಬ್ಬ ಇಂಡಿವಿಜುವಲ್ನೇ ಕರ್ಕೊಂಬಂದು ಮಾಡ್ತೀನಿ ಅಂತ ಏನಿಲ್ಲ. ನೀವು ಎಲ್ಲ ವಿಡಿಯೋಸ್ನಲ್ಲೂ ಒಂದೊಂದರಲ್ಲಿ ಇಂಡಿವಿಜುವಲ್ ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ IBPS, ಅದು ಬ್ಯಾಂಕಿಂಗ್ ಎಕ್ಸಾಮ್ ಬಗ್ಗೆ, ಅಲ್ಲಿ ಯಾರು ಮನುಷ್ಯ ಯಾರು ಇಲ್ಲ. ಅಲ್ಲಿ ಅದೊಂದು ಸಿಸ್ಟಮ್ ಬಗ್ಗೆ, VTU ಒಂದು ಸಿಸ್ಟಮ್ ಬಗ್ಗೆ, ಆಮೇಲೆ ಬೇರೆ ಎಲ್ಲ ಕಾಮೆಂಟ್ರಿ ನೀವು ನೋಡ್ತಾ ಹೋದ್ರೂ ಒಂದು ಸಿಸ್ಟಮ್ ಬಗ್ಗೆ ಇರುತ್ತೆ. ಹಂಗೂ ಇರ್ಬೋದು, ಮನುಷ್ಯರ ಬಗ್ಗೆನೂ ಇರ್ಬೋದು, ಇಂಡಿವಿಜುವಲ್ ಆಗೂ ಇರ್ಬೋದು. ಸೊ ಹಂಗಾಗಿ ಹಿಂಗೇ ಇರಬೇಕು ಅಂತ ಏನಿಲ್ಲ. ನಂಗೆ ಅನಿಸ್ಬೇಕು, ನಂಗೆ ಆಲ್ರೆಡಿ ಒಂದು 2-3 ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಅದಕ್ಕಿನ್ನೂ ಟೈಮ್ ಬಂದಿಲ್ಲ ನನಗೆ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ರಜೆಗಳು ಜಾಸ್ತಿ ಬೇಕು ವಿಡಿಯೋ ಮಾಡೋಕ್ಕೆ. ಕೆಲಸ ಬಿಟ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ ನನಗೆ. ಓಕೆ ಸೊ ನೆಕ್ಸ್ಟ್ ಆ್ಯಕ್ಚುಲಿ ಒಂದು ಕಾಂಪ್ಲಿಮೆಂಟ್ ಏನಂದರೆ ನಿಮಗೆ ನಿಮ್ಮ ಎಡಿಟಿಂಗ್ ಸೂಪರ್ ಆಗಿರುತ್ತೆ. ಆ್ಯಕ್ಚುಲಿ ಚಿಂದಿಯಾಗಿರುತ್ತೆ ನಿಮ್ಮ ಎಡಿಟಿಂಗ್ಸ್ ಎಲ್ಲ. ಸೊ ನೀವು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀರಾ? ಡೆಸ್ಕ್ಟಾಪಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಮೊಬೈಲಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ದೀರಾ? ಮನುಷ್ಯನೇ ಅಲ್ಲ ನಾನು ಬರೀ ಹಲೋ ಅನ್ನೋದಕ್ಕೆ ಮಾತ್ರ, ಅಂದರೆ ಏನಾದ್ರು ರಿಯಲ್ ಸೆಲ್ ಫೋನ್ ಟಾಕ್ ಇದ್ರೆ ಮಾತ್ರ ಮಾತಾಡೋದು, ಅಂದರೆ ಹಳೆ ಕಾಲದ ಫೋನ್ ಥರ. ಅದು ಬಿಟ್ಟರೆ ಇನ್ನೆಲ್ಲದಕ್ಕೂ ನಾನು ಲ್ಯಾಪ್ಟಾಪೇ ಉಪಯೋಗಿಸೋದು. ಅಡೋಬಿ ಸ್ವೀಟ್ ಇದೆ ನನ್ನ ಹತ್ರ, ಫುಲ್ ಎಲ್ಲ ಇದೆ. ಅಂದರೆ ಫೋಟೋಶಾಪ್ ಇರ್ಬೋದು, ಅವ್ರದ್ದೇನೇ ಎಲ್ಲ ಬರುತ್ತಲ್ಲ, ಇಲಸ್ಟ್ರೇಟರ್ಸು ಮತ್ತು ಆಡಿಷನ್ನು, ಪ್ರೀಮಿಯರ್ ಪ್ರೋ. ಸೊ ಇದು ಪೂರ್ತಿ ಪ್ಯಾಕೇ ಬರುತ್ತೆ ನಿಮಗೆ. ನೀವು CSE ಸಬ್ಸ್ಕ್ರೈಬ್ ಆದರೆ. ಮತ್ತು ನಂಗೆ ಸಬ್ಸ್ಕ್ರಿಪ್ಷನ್ ತುಂಬ ಚೀಪ್ ಇತ್ತು, ಹಂಗಾಗಿ ನಾನು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಬಟ್ ಎಲ್ಲದರಲ್ಲೂ ಒಂದೇನೆ. ಇವಾಗ ಸೋನಿ ವೇಗಸ್ ಇದ್ರೂ ಒಂದೇ, ಫಿಲ್ಮ್ ಅದೆಲ್ಲ ಫ್ರೀ ಸಾಫ್ಟ್ವೇರ್ಸ್. ಸೊ ಎಲ್ಲದ್ರಲ್ಲೂ ಒಂದೇ ಥರನೇ ಎಡಿಟ್ ಮಾಡೋದು. ನಾನೇನು ತೀರಾ ಏನು CGI ಎಲ್ಲ ಹಾಕ್ಬಿಟ್ಟು ಏನು ಮಾಡ್ತಾ ಇಲ್ಲ, ಬೇಸಿಕ್ ಎಡಿಟಿಂಗೇ ಮಾಡ್ತಾ ಇರೋದು. ಸೊ ಎಲ್ಲದರಲ್ಲೂ ಒಂದೇ ಥರನೇ ಬರೋದು. ಬಟ್ ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀರಾ? ತುಂಬ ಬೇಸಿಕ್, ಅಂದರೆ ಏನೋ ಒಂದು 2015 ತೊಗೊಂಡಿದ್ದು, ನಾನು 14 ತೊಗೊಂಡಿದ್ದು ಲೆನೋವೋ Z90 ಅಂತನೋ ಏನೋ. ಅದು ಇವಾಗ ಬರೋದೇ ಇಲ್ಲ, ಪ್ರೊಡಕ್ಷನ್ನಲ್ಲೇ ಇರಲ್ಲ, ಚೇಂಜ್ ಮಾಡಬೇಕೀಗ ಲ್ಯಾಪ್ಟಾಪ್. ಸೊ ಎಲ್ಲ ವಿಮೆನ್ ಯೂಟ್ಯೂಬರ್ಸ್ಗೆ ನೀವು ಒಂದು ಸಜೆಷನ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ? ವಿಮೆನ್ ಯೂಟ್ಯೂಬರ್ಸ್ ನಾವೇನು ಕೊಡೋದು, ಅವರು ಮಿಣಿ ಮೆರಿತವ್ರೆ ಎಲ್ಲ. ಯಾಕೆಂದರೆ ನೀವೇನಾದ್ರು ಹೆಣ್ಮಕ್ಳಾಗಿದ್ರೆ, ಹೆಂಗಸರಾಗಿದ್ರೆ, ಹುಡುಗಿರಾಗಿದ್ರೆ ಎಲ್ಲ ಮೂರೂ ಸಮಾನಾರ್ಥಕ ಪದಗಳೇ ಒಂಥರ. ಯೂಟ್ಯೂಬಲ್ಲೇ ಅವರು ಹುಡುಗರ್ಕಿಂತ ಚೆನ್ನಾಗೇ ಮಾಡ್ತಾ ಇದ್ದಾರೆ, ಮುಂದೇನೂ ಮಾಡ್ತಾರೆ ಅಂತ ಗೊತ್ತು ಆಲ್ರೆಡಿ. ಯಾಕೆ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ನಾನೇನು ಹೇಳೋದೇನು ಬೇಕಾಗಿಲ್ಲ. ಹಾಗಾಗಿ ನಾವೇನು ಹೇಳೋದಿಲ್ಲ, ಅವರೇ ನಮ್ಗೆ ಏನಾರು ಹೇಳ್ಕೊಡ್ಬೇಕು ಏನು ಅಂತ, ಹೆಂಗೆ ಬರ್ತಾ ಇದೆ ಜಾಸ್ತಿ ವ್ಯೂಸ್ ಅಂತ ಅವರೇ ಹೇಳ್ಕೊಡ್ಬೇಕು ನಮಗೆ. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್, ಇದು ನಾನೇನು ಹೇಳೋದೇ ಇಲ್ಲ ಅದರಲ್ಲಿ. ಸೊ ನೀವು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ನಿಮ್ಮ ಯೂಟ್ಯೂಬ್ ವಿಡಿಯೋ ನೀವು ಮಾಡೋದಕ್ಕೆ ಯಾವ ಗ್ಯಾಜೆಟ್ನ ನೀವು ತುಂಬ ಯೂಸ್ ಮಾಡ್ತೀರಾ ನಿಮ್ಮ ಯೂಟ್ಯೂಬ್ ಚಾನಲ್? ವಿಡಿಯೋ ಮಾಡೋಕೆ ನಾನು ಜಾಸ್ತಿ ಯಾವ ಗ್ಯಾಜೆಟ್ನ ತುಂಬ ಯೂಸ್ ಮಾಡ್ತೀರಾ? ಹೌದು, ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡ್ತೀನಿ ನಿಮ್ಮ ಚಾನಲ್ಗೆ ಕಂಪ್ಲೀಟ್ಲಿ. ಒಂದು ಗ್ಯಾಜೆಟ್ ಬೇಕು ಅಂದರೆ ನಿಮ್ಮ ಫೇವ್ರೆಟ್ ಗ್ಯಾಜೆಟ್ ಯಾವುದು ಅಂತ? ನನ್ನ ಫೇವ್ರೆಟ್ ಗ್ಯಾಜೆಟ್ ನಿಮ್ಮ ಫೇವ್ರೆಟ್ ಗ್ಯಾಜೆಟ್ ನಿಮ್ಮ ಹತ್ರ ಇರೋದ್ರಲ್ಲಿ? ನನ್ನ ನೋಟ್ಬುಕ್ ಕಂಪ್ಯೂಟರ್ ಏನಿದೆ ಅದೇ ನನ್ನ ಫೇವ್ರೆಟ್ ಗ್ಯಾಜೆಟ್.
ಓಕೆ. ಸೊ ನಮ್ಮ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ನೀವು ನೋಡೇ ಇರ್ತೀರಾ. ಸೊ ಏನಾದರೂ ಒಂದು ಟಿಪ್ ಕೊಡಬೇಕು ನಮ್ಮ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಅಂಡ್ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಮೆಂಟ್ ಏನಾದರೂ ಒಂದು ನೀವು ಕೊಡಬೇಕು ಅಂದರೆ ಅದೇನಾಗಿರ್ಬೋದು? ಪಾಸಿಟಿವ್ ಏನಂದರೆ, ನೀವು ಆಲ್ರೆಡಿ ಒಂದು ರೇಂಜ್ಗೆ ವೀಡಿಯೋಗಳು ಬಿಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಸ್ಟಾರ್ಟಿಂಗಲ್ಲೇ. ಇನ್ನೂ ನೀವು ಸ್ಟಾರ್ಟ್ ಮಾಡ್ತಾರೆ ಆಲ್ರೆಡಿ ಎಲ್ಲ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನೆಗೆಟಿವ್ ಏನಂದರೆ ಕಾಂಟೆಂಟ್. ಸೊ ಇನ್ನೂ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ನೀವು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ದಂಗೂ ಕಾಂಟೆಂಟ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಟೈಮ್ ಬೇಕು, ಅದೇನು ಮಾಡೋಕ್ಕಾಗಲ್ಲ, ಟೈಮ್ ಇನ್ವೆಸ್ಟ್ ಮಾಡಲೇಬೇಕು ಅದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಗ್ಬೋದು ಅದು. ಐ ಡೆಫಿನೆಟ್ಲಿ ವರ್ಕ್ ಆನ್ ದಟ್. ಓಕೆ, ಸೊ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ನೋಡಬೇಕು ಅಂದ್ಕೊಳ್ತಾ ಇದ್ದೀರಾ? ಸೊ ಅದು ಯಾವುದು? ಒಂದು ವೇಳೆ ಅನ್ಕೊಳ್ತಾ ಇದ್ರೆ ಅದು ಯಾವುದು? ಟ್ಯಾಬ್ಲೆಟ್ ತೊಗೊಬೇಕು ಅಂತಿದ್ದೀನಿ. ಸೊ ಸ್ಯಾಮ್ಸಂಗ್ದು ಲೇಟೆಸ್ಟ್ ಯಾವ್ದು ಬಂದಿರುತ್ತೆ ನೀವು ಅನ್ಬಾಕ್ಸ್ ಮಾಡ್ಬೇಕಾದ್ರೆ. ಯಾಕೆಂದರೆ ಯೂಶಲಿ ಎಲ್ಲ ಲೇಟೆಸ್ಟೇ ತೊಗೊಳಕ್ಕೆ ಹೋಗೋದು, ಏನೇ ಗ್ಯಾಡ್ಜೆಟ್ಸ್ ತೊಗೊಳಕ್ಕೆ ಹೋದ್ರು. ಆಮೇಲೆ ಕಾಸ್ಟ್ ವೈಸು ಚೆನ್ನಾಗಿರ್ಬೇಕು ನನಗೆ. ಯಾಕೆಂದರೆ ನಾನು ಜಾಸ್ತಿ ಬರೆಯೋಕ್ಕೆ ಅಂತ ತೊಗೊಳ್ತಾ ಇರೋದು ಟ್ಯಾಬ್ಲೆಟ್ ಅದು. ಸೊ ಲೇಟೆಸ್ಟ್ ಆಗಿರಬೇಕು. ಬಟ್ ಅದೇ ಗೊತ್ತಲ್ಲ, ಲೈಟ್ ವರ್ಷನ್ ಬರುತ್ತೆ, ಪ್ರೋ ವರ್ಷನ್ ಬರುತ್ತೆ, ಈ ಥರ ಏನೇನೋ ವರ್ಷನ್ಗಳಿರುತ್ತೆ. ಬಟ್ ಕಾಸ್ಟ್ ವೈಸೂ ನನಗೆ ಚೆನ್ನಾಗಿರಬೇಕು. ಸೊ ಅಂಥದ್ದು ಏನಾದ್ರು ಒಂದು ಅನ್ಬಾಕ್ಸ್ ಮಾಡಿದ್ರೆ ನನಗೆ ಸ್ವಲ್ಪ ಉಪಯೋಗಕ್ಕೆ ಬರುತ್ತೆ. ನಂದಿದು ಪರ್ಸ್ನಲ್ ಸ್ವಾರ್ಥ. ಓಕೆ, ಡೆಫಿನೆಟ್ಲಿ ಅನ್ಬಾಕ್ಸ್ ಮಾಡ್ತೀನಿ. ಸೊ ನಿಮ್ಮನ್ನ ಟ್ಯಾಗ್ ಮಾಡ್ತೀನಿ ಅವಾಗ. ಟ್ಯಾಗ್ ಮಾಡೋದು ಬೇಡ, ನಾನು ಗಂಟೆ ಹೊಡೆದಿದ್ದೀನಿ, ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮಗೆ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಬ್ಯಾಂಗ್ಳೂರಲ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ, ಸೊ ಜಯನಗರಲ್ಲಿ. ಸೊ ನೀವು ಅವ್ರಿಗೊಂದು ಸಜೆಷನ್ ಅಥವಾ ಏನಾದರೂ ಒಂದು ವರ್ಡ್ ಹೇಳಿದ್ರೆ ಅದು ಏನು? ನಿಮ್ಮ ಫ್ಯಾನ್ಸ್ ಇದ್ದಾರೆ, ತುಂಬ ವರ್ಡ್ಸ್ ನಿಮ್ದು ಯೂಸ್ ಮಾಡ್ತಾರೆ ಆ್ಯಂಡ್ ಡೈಯರ್ಡ್ ಫ್ಯಾನ್ಸ್ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ನೀವೇನು ಮಾತಾಡ್ತೀರಾ? ನಮ್ಮ ಫ್ಯಾನ್ಸ್ ಅವರ ಅಂತ ದೇವರನೇ ಗೊತ್ತಿಲ್ಲ. ಯಾಕೆಂದರೆ ಏನೋ ನೀವೇ ಹೇಳ್ತಾರ, ನಂಗೆ ನಿಜವಲ್ಲೂ ಯಾರೂ ಗೊತ್ತಿಲ್ಲ. ಯಾಕೆಂದರೆ ಇದುವರೆಗೂ ಯಾರು ಮಾತಾಡ್ತಿಲ್ಲ ನಾನು. ಆದ್ರೂ ನೀವೆಲ್ಲ ಪದಗಳೆಲ್ಲ ಕನ್ನಡನ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಬೇರೆ ಬೇರೆ ಭಾಷೆನ ಕಲ್ತ್ಕೊಳ್ಳಿ. ದಯವಿಟ್ಟು ಹಿಂಗೆ ಪರ್ಕೊಂಡು ಸುಮ್ಮನೆ ಬೀಟ್ ಹೊಡ್ಕೊಂಡು ಸರ್ವೆ ಹೊಡ್ಕೊಂಡು ಇದ್ಬಿಡ್ಬಿಡಿ. ಸ್ವಲ್ಪ ಓದೋ ಕಡೆ ಗಮನ ಕೊಡಿ, ಕೆಲಸ ತೊಗೊಳ್ಳಿ, ಆರಾಮಾಗಿರಿ. ಬೈಕೊಂಡು ಆರಾಮಾಗಿ ಹೆಂಗೋ ಓಡಾಡ್ಕೊಂಡಿರಿ ಖುಷಿಯಾಗಿ. ಥ್ಯಾಂಕ್ ಯು ಚಿಂದಿ, ಥ್ಯಾಂಕ್ ಯು ಸೋ ಮಚ್. ನಾನು ಕೇಳಿದ ತಕ್ಷಣ ಒಪ್ಕೊಂಡು ಈ ಕೊಲಾಬ್ರೇಷನ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಐ ಹೋಪ್ ನಿಮಗೆ ಚಿಂದಿ ಕೊಲಾಬ್ರೇಷನ್ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಕೊಲಾಬ್ರೇಷನ್ ವಿಡಿಯೋ ನೋಡಬೇಕಂದ್ರೆ ನೀವು ಕಮೆಂಟ್ ಮಾಡಬೇಕು. ಆ್ಯಂಡ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ, ಫಾಲೋ ಆಗಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.